ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವದಲ್ಲಿ ಎಲ್ಲ ಗುರುರಾಜ ಭಕ್ತರಿಗೆ ಆ ಗುರುಸಾರ್ವಭೌಮರು ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಆರಾಧನಾ ಪ್ರಯುಕ್ತವಾಗಿ ಅವರ ಸ್ಮರಣೆಯನ್ನು ಮಾಡೋಣ. ನಮ್ಮ ಕೃತಿ ವಿವೃತ್ತಿ ವಾಹಿನಿ 2020 ಜುಲೈ 28ರಂದು ಆರಂಭವಾಗಿ 5 ವರ್ಷಗಳನ್ನು ಪೂರೈಸಿ 6ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದೆ. ಈಗಾಗಲೇ ರಾಘವೇಂದ್ರ ಗುರುಸಾರ್ವಭೌಮರ ಜೀವನ, ಸಾಧನ, ಬೋಧನಗಳ ವಿಷಯವಾಗಿ ಅನೇಕ ವಿಚಾರಗಳನ್ನು ಬಿತ್ತರಿಸ್ತಕ್ಕಂತಹ ವಿಡಿಯೋಗಳನ್ನು ನಾವು ಕೃತಿವೃತ್ತಿಯಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ರಾಘವೇಂದ್ರ ಗುರು ಸಾರ್ವಭೌಮರು ಅಗಮ್ಯ ಮಹಿಮರು. ಬೇಡದ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ಅನುಗ್ರಹಿಸ್ತಕ್ಕಂತಹ ಪರಮ ಕರುಣಾಳುಗಳು. ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಚಿಂತಾಮಣಿಗಳು. ಹೀಗೆ ಅನೇಕ ಜ್ಞಾನಿವರೆಣ್ಯರು, ಹರಿದಾಸರು ಹಾಗೂ ಭಕ್ತರು ಶ್ರೀರಾಯರಿಗೆ ಶರಣು ಹೋಗಿ ಅವರನ್ನು ಅನನ್ಯ ಭಕ್ತಿಯಿಂದ ಸ್ತುತಿಸ್ತಾ ಬಂದಿದ್ದನ್ನು ನಾವು 354 ವರ್ಷಗಳಿಂದಲೂ ನೋಡ್ತಾ ಇದ್ದೇವೆ. ಗುರುಗಳನ್ನು ಕಾಯಿಕ, ವಾಚಿಕ, ಮಾನಸಿಕವಾಗಿ ಸೇವಿಸಿ ಅವರನ್ನು ಪ್ರಸನ್ನಗೊಳಿಸಿ ಅವರಿಂದ ಅನುಗ್ರಹವನ್ನು ಸಂಪಾದಿಸುವುದು ಬಹಳ ಮುಖ್ಯವಾಗಿರತಕ್ಕಂತಹ ಉದ್ದೇಶ. ಕಾಯಿಕ ಸೇವೆ ಎಂದರೆ ಗುರುಗಳಿಗೆ ನಮಸ್ಕಾರ ಮಾಡೋದು, ಪ್ರದಕ್ಷಿಣೆ ಹಾಕೋದು, ಅವರ ಪಾದ ಸಂವಹನಾದಿಗಳನ್ನು ಮಾಡುವಂಥದ್ದು, ಗುರುಗಳಿಂದ ನಿರ್ದೇಶಿಸಲ್ಪಟ್ಟಂತಹ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದು, ಗುರುಗಳ ಬೃಂದಾವನಗಳಿಗೆ ಪ್ರದಕ್ಷಿಣೆ, ನಮಸ್ಕಾರ, ಅಭಿಷೇಕ, ಅಲಂಕಾರ ಸೇವೆ ಮಾಡುವಂಥದ್ದು, ಪೂಜಾ ಪಾತ್ರೆಯನ್ನು ತೊಳೆಯುವಂಥದ್ದು, ಪುಷ್ಪಹಾರಗಳನ್ನು ತಯಾರಿಸುವಂಥದ್ದು, ವೃಂದಾವನದ ಪರಿಸರವನ್ನು ಸ್ವಚ್ಛವಾಗಿರುವಂಥದ್ದು, ಇವೇ ಮೊದಲಾದವುಗಳು ಕಾಯಿಕ ಸೇವೆ. ಆದರೆ ವಾಚಿಕ ಸೇವೆ ಅಂದರೆ ಗುರುಗಳ ಸ್ತೋತ್ರ ಪಠಣ, ಗುರುಮಂತ್ರ ಜಪ, ಗುರುಗಳಿಂದ ವಿರಚಿತವಾಗಿರತಕ್ಕಂತಹ ಗ್ರಂಥಗಳ ಪಾರಾಯಣ, ಪಾಠ ಪ್ರವಚನ ಇತ್ಯಾದಿ. ಈ ವಾಚಿಕ ಸೇವೆ ಅಂದರೆ ಕೇವಲ ವಾಗಿಂದ್ರಿಯಿಂದ ಮಾಡಲ್ಪಡಬಹುದಂತಹ ಸೇವೆ ಅಂತಷ್ಟೇ ಇಟ್ಕೊಳ್ಬಾರ್ದು. ಉಪಲಕ್ಷಣೆಯ ಇತರ ಜ್ಞಾನೇಂದ್ರಿಯಗಳಾಗಿರತಕ್ಕಂತಹ ಕಣ್ಣು, ಮೂಗು, ತ್ವಚೆ ಇವುಗಳಿಂದ ಮಾಡಬಹುದಾಗಿರತಕ್ಕಂತಹ ಗುರು ಸೇವೆಗಳನ್ನು ಕೂಡ ನಾವು ಗ್ರಹಿಸಬೇಕು. ಗುರುಗಳ ಬೃಂದಾವನ ದರ್ಶನ, ಗುರುಗಳ ಮಹಿಮಾ ಶ್ರವಣ, ಗುರುಪದೇಶ ಶ್ರವಣ, ಗುರುಗಳ ಹಸ್ತ ಪಾದಗಳ ಸ್ಪರ್ಶ, ಬೃಂದಾವನ ಸ್ಪರ್ಶ, ಇವು ಕೂಡ ಕಾಯಿಕ ಸೇವೆಗಳಲ್ಲಿ ಬರುವಂಥವುಗಳು. ಗುರುಗಳ ನಾಮಸ್ಮರಣೆ, ಗುರುಸ್ತೋತ್ರ ಪಠಣ, ಗುರುಧ್ಯಾನ, ಗ್ರಂಥಪಾರಾಯಣ ಇವೆಲ್ಲ ಮಾನಸಿಕವಾಗಿ ಮಾಡಬಹುದಾಗಿರತಕ್ಕಂತಹ ಗುರುಸೇವೆಗಳು. ಇಂತಹ ಗುರುಸೇವೆಯನ್ನು ಪ್ರತಿಯೊಬ್ಬನೂ ಕೂಡ ಮಾಡಬೇಕು. ಸ್ಕಂದ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಸರ್ವೇಷಾಮೇವ ಧರ್ಮಾಣಾಂ ಗುರುಪೂಜಾ ಪರಾಸ್ಮೃತ, ಗುರು ಶುಶ್ರೂಷೆಯ ಸರ್ವಂ ಪ್ರಾಪ್ನೋತಿ ಋಷಿಸತ್ತಮ. ಎಲ್ಲ ಧರ್ಮಗಳಲ್ಲಿಯೂ ಗುರುಪೂಜೆ ಶ್ರೇಷ್ಠವಾಗಿರುವಂಥದ್ದು. ಗುರು ಶುಶ್ರೂಷೆ ಅರ್ಥಾತ್ ಗುರುಸೇವೆಯಿಂದ ಸಕಲ ಪುರುಷಾರ್ಥಗಳನ್ನು ಪಡೆಯಬಹುದು ಅಂತ ಸ್ಕಾಂದ ಪುರಾಣದ ಈ ಮಾತಿನ ತಿಳಿದು ಬರ್ತಾ ಇದೆ.
ಮಹತ್ಸೇವಾಂ ದ್ವಾರ ಮಾಹುರ್ವಿಮುಕ್ತೇ ಅಂತ ಭಾಗವತದ 5ನೇ ಸ್ಕಂದದಲ್ಲಿ ಹೇಳಿದ ಹಾಗೆ ಮಹಾತ್ಮರ ಸೇವೆ ಅದು ಮೋಕ್ಷಕ್ಕೆ ತೆರೆದಿಟ್ಟಂತಹ ಬಾಗಿಲು. ಅಂದರೆ ಮಹಾತ್ಮರ ಸೇವೆಯನ್ನು ಮಾಡೋದರಿಂದ ಮೋಕ್ಷವು ನಿಶ್ಚಿತವಾಗಿ ದೊರೆಯುತ್ತೆ. ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ವೇದಾಭ್ಯಾಸ ತಪೋಜ್ಞಾನಂ ಇಂದ್ರಿಯಾಣಾಂ ಚ ಸಂಯಮ ಅಹಿಂಸಾ ಗುರುಸೇವಾ ಚ ನಿಶ್ರೇಯಸಕರಂ ಪರಂ. ವೇದಾಧ್ಯಯನ, ತಪಸ್ಸು, ಜ್ಞಾನ, ಇಂದ್ರಿಯಗಳ ನಿಗ್ರಹ, ಅಹಿಂಸಾ ಮತ್ತು ಗುರುಸೇವಾ ಇವು ಸಾಧಕನಿಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಶ್ರೇಯಸ್ಸನ್ನು ಉಂಟು ಮಾಡುವಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಸಾಧನಗಳಾಗಿದ್ದಾವೆ ಎಂಬುದಾಗಿ ಮನುಸ್ಮೃತಿಕಾರ ಹೇಳ್ತಾ ಇದ್ದಾರೆ. ಗುರುಗಳ ದರ್ಶನ, ಪಾದಸ್ಪರ್ಶ, ನಾಮಕೀರ್ತನೆ, ನಾಮಸ್ಮರಣೆ ಇವೆಲ್ಲವೂ ಕೂಡ ಪುಣ್ಯತೀರ್ಥಗಳ ಹಾಗೆ ಪರಮ ಪಾವನ ಎಂಬುದಾಗಿ ಭಾಗವತದ 10ನೇ ಸ್ಕಂದದಲ್ಲಿ ಹೇಳ್ತಾರೆ. ಸಾಧೂನಾಂ ದರ್ಶನಂ ಸ್ಪರ್ಶಂ ಕೀರ್ತನಂ ಸ್ಮರಣಂ ತಥಾ ತೀರ್ಥಾನಾಮಿವ ಪುಣ್ಯಾನಾಂ ಸರ್ವಮೇವಹಿ ಪಾವನಂ. ಇಂತಹ ಗುರುಗಳ ದರ್ಶನ, ಪಾದಸ್ಪರ್ಶ, ನಾಮಕೀರ್ತನೆ, ನಾಮಸ್ಮರಣೆ ಇವೆಲ್ಲ ಪುಣ್ಯತೀರ್ಥಗಳ ಹಾಗೆ ಪರಮಪಾವನ. ಈ ರೀತಿಯ ಗುರುಸೇವೆಯನ್ನು ಮಾಡಬೇಕು ಅಂತ ಗುರುಸೇವೆಯ ಮಹತ್ವವನ್ನು ಭಾಗವತ ತೋರಿಸ್ಕೊಡ್ತಾ ಇದೆ. ಗುರುವಿನ ಮಹತ್ವ, ತ್ರಿಕರಣಪೂರ್ವಕವಾಗಿ ಗುರುಗಳ ಸೇವೆ, ಇದರ ಬಗ್ಗೆ ವಿಜಯದಾಸರು ಹೇಳ್ತಾರೆ, ಗುರುಭಕ್ತಿ ಪ್ರಧಾನ ಸಾಧನ, ಗುರು ಶುಶ್ರೂಷವೇ ಮಹಾಕರ್ಮ ನಾಶನ, ಗುರೂಪದೇಶವೇ ಜ್ಞಾನಮಾರ್ಗ, ಗುರುಪ್ರಸಾದವೇ ಲಿಂಗಭಂಗಕ್ಕೆ ಕಾರಣ, ಗುರು ಒಲಿದೊಡೆ ಸರ್ವವಿದ್ಯೆ ಪ್ರಾಪ್ತಿ, ಗುರುಮಂತ್ರ ಗುರೋರ್ಜಪ ಗುರುನಾಮಸ್ಮರಣೆ ಹಿರಿದಾಗಿ ಕೈಕೊಂಡು ಸುಖಿಸುವುದು, ಜನರು ಗುರು ಭವಾಂಬುದಿ ದಾಟಿಪರು, ಶ್ರೀ ವಿಜಯ ವಿಠ್ಠಲ ರೇಯನು ಗುರುವಿಲ್ಲದವನಿಗೆ ಪೊಲಿಯನು ಅಂತ ಹೇಳ್ತಾರೆ. ಹಾಗೆ ಗೋಪಾಲದಾಸರು ಕೂಡ ಒಂದು ಕೀರ್ತನೆ ಹೇಳ್ತಾರೆ, ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ದುರಿತ ಪರ್ವತಕ್ಕೆ ಪವಿಯೆಂದು ತಿಳಿದು ಉರಗ ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ ಕರಿಗರಳ ಜ್ವರ ಮೊದಲಾದ ಭಯಗಳಿಂದ ಪರೆದು ಮಂಗಳವೀವ ನರಹರಿಯ ದಾಸರ ಚರಣ ಕಂಡನು ದುರಿತ ಪರಿಹಾರವಾಯಿತು. ಗುರು ಸ್ಮರಣೆಯಿಂದ ಸಕಲ ವಿಪತ್ತು ಪರಿಹಾರ, ಗುರು ಸ್ಮರಣೆಯಿಂದ ಸಂಪದ, ಗುರು ಸ್ಮರಣೆಯಿಂದ ಪುಷ್ಕಳ ದ್ರವ್ಯ ಒದಗುವುದು, ಗುರುಸ್ಮರಣೆಯಿಂದ ಹರಿವಲಿದು ಪೊರೆವ, ಗುರುಗಳಿಂದ ಅಧಿಕ ಇನ್ನಾರು ನಿನಗೆ ಗುರುಗಳ ಪರಮ ಹಿತಕರು, ನೋಡು ಗುರುಸ್ವಾಮಿ ವರದ ಗೋಪಾಲ ವಿಠ್ಠಲ, ಸರ್ವ ದುರಿತಗಳ ಕಳೆದು ಸುಖಗರಿವ ನೋಡು ಎಂಬುದಾಗಿ ಗೋಪಾಲದಾಸರು ಹೇಳ್ತಾರೆ. ಹಾಗೆ ರಾಮಚಂದ್ರ ವಿಠಲದಾಸರು ಗುರುಗಳ ಸ್ಮರಣೆ ಸ್ನಾನ ಸಂಧ್ಯಾನ ಜಪ, ಗುರುಗಳ ಸ್ಮರಣೆ ಹಿರಿದಾದ ಹರಿಪೂಜೆ, ಗುರುಗಳ ಸ್ಮರಣೆ ಪುಣ್ಯಕ್ಷೇತ್ರಗಳ ಕಾಶಿ ಯಾತ್ರೆ, ಗುರುಗಳ ಸ್ಮರಣೆ ಗಯಾದಲ್ಲಿ ಪಿಂಡದಾನ, ಗುರುಗಳ ಸ್ಮರಣೆ ಮಾತಾಪಿತರ ಶ್ರಾದ್ದ, ಗುರುಗಳ ಸ್ಮರಣೆಗೆ ದೇವರೇ ಒಲಿವಾನು. ಗುರು ಸೇವೆಯನ್ನು ಮಾಡುವಂಥದ್ದು ಶಿಷ್ಯನ ಪರಮ ಕರ್ತವ್ಯ. ಗುರೋಃ ಸೇವಾ ಗುರೋಃ ಸ್ತೋತ್ರಂ ಶಿಷ್ಯಕೃತ್ಯಂ ಪರಂ ಸ್ಮೃತಂ. ಗುರುಗಳ ಸೇವೆ ಹಾಗೂ ಗುರುಗಳ ಸ್ತೋತ್ರ ಮಾಡುವುದು ಶಿಷ್ಯನ ಪರಮಕೃತ್ಯವಾಗಿದೆ ಅಂತ. ಈ ವಿಷಯದಲ್ಲಿ ಅನ್ಯಥಾ ಭಾವಿಸಿದರೆ ಅನರ್ಥವಾಗತ್ತೆ ಅಂತ ತನ್ನ ಪತ್ನಿ ಉಮಾದೇವಿಗೆ ಈಶ್ವರ ಹೇಳ್ತಾನೆ. ಗುರುಗಳಿಂದ ಉಪದೇಶಪೂರ್ವಕವಾಗಿ ಪಡೆದಂತಹ ಸದ್ವಿದ್ಯೆಯಿಂದ ಮನುಷ್ಯ ಮೋಕ್ಷವನ್ನೇ ಹೊಂತಾನೆ. ಇಂತಹ ಗುರುಗಳ ಸೇವೆಯನ್ನು ಇಹಪರಗಳಲ್ಲಿ ಸುಖವನ್ನು ಬಯಸ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗುರುಗಳನ್ನು ಆಶ್ರಯಿಸಬೇಕು. ಜೀವಂತ ಗುರುಗಳ ಶುಶ್ರೂಷೆಯನ್ನು ಮಾಡಬೇಕು. ಬೃಂದಾವಸ್ಥ ಗುರುಗಳ ಸೇವೆಯನ್ನು ಕೂಡ ಯಥಾಶಕ್ತಿ ಮಾಡಬೇಕು. ಮನುಷ್ಯ ತನ್ನ ಐಹಿಕ ಆಮುಷ್ಮಿಕ ಅನೇಕ ಕಾಮನೆಗಳನ್ನು ಪೂರೈಸಿಕೊಳ್ಳಿಕ್ಕೋಸ್ಕರವಾಗಿ ಹಲವು ಗುರುಗಳನ್ನು ಆಶ್ರಯಿಸ್ತಾನೆ, ವಿವಿಧ ದೇವತೆಗಳನ್ನು ಆರಾಧಿಸ್ತಾನೆ. ಇವರೆಲ್ಲ ಹರಿಯ ಇಚ್ಛಾಧೀನರಾಗಿ ತಮ್ಮ ಆರಾಧಕರಿಗೆ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಹರಿಯನ್ನೇ ಆರಾಧಿಸಿದರೆ ಸಕಲ ಪುರುಷಾರ್ಥಗಳು ಲಭ್ಯವಾಗ್ತವೆ. ಆದರೆ
ಹರಿಯನ್ನು ಭಕ್ತಿಯಿಂದ ಆರಾಧಿಸುವ ಕ್ರಮ ನಮಗೆ ಗೊತ್ತಿಲ್ಲ. ಈ ಕ್ರಮವು ನಮಗೆ ಕಳಿಸಿಕೊಡುವವರು ಗುರುಗಳು. ಆದ್ದರಿಂದ ಇಂತಹ ಶ್ರೇಷ್ಠ ಗುರುಗಳನ್ನು ಸೇವಿಸಿ ಅನಂತರ ಹರಿಯನ್ನು ಹೇಗೆ ಸೇವಿಸಬೇಕು ಎಂಬುದನ್ನು ನಾವು ಪುರಾಣಗಳಿಂದ ತಿಳ್ಕೊಂಡು ಆ ರೀತಿಯಲ್ಲಿ ಗುರು ಸೇವೆಯನ್ನು ಮಾಡಬೇಕು. ಭಾಗವತದಲ್ಲಿ ಮನುಷ್ಯನ ವಿವಿಧ ಕಾಮನೆಗಳನ್ನು ಪೂರೈಸ್ತಕ್ಕಂತಹ ದೇವತೆಗಳನ್ನು ಹೆಸರಿಸ್ತಾ ಶುಕಾಚಾರ್ಯ ಹೇಳ್ತಾರೆ, ಹೇ ಪರೀಕ್ಷಿತ್ ಮಹಾರಾಜ, ಯಾವ ಅಪೇಕ್ಷೆಯುಳ್ಳವರು ಯಾವ ದೇವತೆಗಳನ್ನು ಆರಾಧಿಸಬೇಕು ಎಂಬುದನ್ನು ಹೇಳ್ತೀನಿ ಕೇಳು. ಬ್ರಹ್ಮ ತೇಜಸ್ಸು ಬೇಕು ಅಂದರೆ ಬೃಹಸ್ಪತಿಯನ್ನು, ಅಥವಾ ವೇದಗಳ ಅಧಿಪತಿಯಾಗಿರ್ತಕ್ಕಂತಹ ಬ್ರಹ್ಮದೇವರನ್ನು ಆರಾಧಿಸಬೇಕು. ಇಂದ್ರಿಯ ಪಾಠವಕ್ಕಾಗಿ ದೇವೇಂದ್ರನನ್ನು ಆರಾಧಿಸಬೇಕು. ಸಂತಾನಾಪೇಕ್ಷಿ ಕಶ್ಯಪಾದಿ ಪ್ರಜಾಪತಿಗಳನ್ನು ಆರಾಧಿಸಬೇಕು. ಐಶ್ವರ್ಯವನ್ನು ಅಪೇಕ್ಷಿಸ್ತಕ್ಕಂಥವನು ಶ್ರೀದೇವಿಯನ್ನು ಆರಾಧಿಸಬೇಕು. ತೇಜಸ್ಸನ್ನು ಬಯಸ್ತಕ್ಕಂಥವನು ಸೂರ್ಯನನ್ನು ಆರಾಧಿಸಬೇಕು. ಅರ್ಥಾಪೇಕ್ಷೆಯು ಅಷ್ಟವಸುಗಳನ್ನು ಆರಾಧಿಸಬೇಕು. ವೀರ್ಯಾಪೇಕ್ಷೆಯು ರುದ್ರನನ್ನು ಆರಾಧಿಸಬೇಕು. ಅನ್ನಾದಿಗಳನ್ನು ಬಯಸ್ತಕ್ಕಂಥವನು ಅದಿತಿಯನ್ನು ಆರಾಧಿಸಬೇಕು. ಸ್ವರ್ಗಕಾಮಿಯಾದವ ಅತಿಥಿ ಪುತ್ರರಾಗಿರ್ತಕ್ಕಂತಹ ದೇವತೆಗಳನ್ನು ಆರಾಧಿಸಬೇಕು. ಆಯುಷ್ಯದ ವೃದ್ಧಿಗೋಸ್ಕರವಾಗಿ ಅಶ್ವಿನಿ ದೇವದ್ವಯರನ್ನು ಆರಾಧಿಸಬೇಕು. ಇದರಂತೆ ಸ್ಥಿರ ಸ್ಥಾನವನ್ನು ಅಪೇಕ್ಷಿಸ್ತಕ್ಕಂಥವನು ಲೋಕದ ತಂದೆ ತಾಯಿಗಳು ಹಾಗೂ ದ್ಯಾವ ಪೃಥ್ವಿ ನಿಯಾಮಕರಾಗಿರತಕ್ಕಂತಹ ಭಾರತೀ ಮುಖ್ಯ ಪ್ರಾಣರನ್ನು ಆರಾಧಿಸಬೇಕು. ಸೌಂದರ್ಯಾಪೇಕ್ಷೆಯು ಗಂಧರ್ವರನ್ನು, ಸ್ತ್ರೀಯರನ್ನು ಕಾಮಿಸಬೇಕಾದವನು ಊರ್ವಶಿಯನ್ನು, ಸಕಲ ಜನರ ಮೇಲೆ ಆಧಿಪತ್ಯ ಬಯಸ್ತಕ್ಕಂಥವನು ಕುಬೇರನನ್ನು, ವಿದ್ಯಾ ಅಪೇಕ್ಷೆಯು ಗಿರೀಶನನ್ನು, ದಾಂಪತ್ಯ ಅಪೇಕ್ಷೆಯು ಉಮಾದೇವಿಯನ್ನು, ಅವರವರ ತಂತ್ರಶಾಸ್ತ್ರ ಹೇಳಿದ ಮಂತ್ರ ದ್ರವ್ಯಗಳಿಂದ ಉಪಾಸನೆ ಮಾಡಬೇಕು. ಇದರಂತೆ ಅಕ್ಷಯ ಪುಣ್ಯ ಫಲ ದೊರೆಯಬೇಕು ಅಂತಾದರೆ ವಿಷ್ಣುವನ್ನೇ ಉಪಾಸಿಸಬೇಕು. ವಿಷ್ಣುವನ್ನು ಬಿಟ್ಟು ಲಕ್ಷ್ಮೀ, ದುರ್ಗಾ, ಬ್ರಹ್ಮ, ಮುಖ್ಯಪ್ರಾಣ, ಸರಸ್ವತಿ, ಭಾರತಿ, ಶಿವ, ಉಮಾ, ಗರುಡ, ಶೇಷ, ಸ್ಕಂದ, ಸೂರ್ಯ, ಗಣೇಶ ಇವರೇ ಮೊದಲಾದ ಅನ್ಯ ದೇವತೆಗಳ ಆರಾಧನೆ ಮಾಡಿದಾಗ, ಅನ್ಯ ದೇವತೋದ್ದೇಶಕ ಮಂತ್ರಗಳನ್ನು ತಂತ್ರಸಾರೋಕ್ತ ವಿಧಾನದ ಜಪಿಸಿದಾಗ ಫಲ ಕೊಡುವ ವಿಷಯದಲ್ಲಿ ಆ ದೇವತೆಗಳು ಅಸ್ವತಂತ್ರರಾಗಿದ್ದರೂ ಕೂಡ ಫಲ ನಮಗೆ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನಂದರೆ, ಅನ್ಯ ದೇವತೆಗಳಲ್ಲಿ ಮತ್ತು ಅನ್ಯ ದೇವತಾ ಪ್ರತಿಪಾದ್ಯ ಮಂತ್ರಗಳಲ್ಲಿ ಅಂತರ್ಯಾಮಿಯಾಗಿ ನಿಂತು ಆಯಾ ದೇವತೆಯ ಅಭೀಷ್ಟ ಫಲದಾನಾದಿ ಶಕ್ತಿಯನ್ನು ಪ್ರೇರಿಸ್ತಾ ವಿಷ್ಣುವೊಬ್ಬನೇ ಸ್ವಾತಂತ್ರ್ಯದಿಂದ ಸೇವಕರಿಗೆ ಫಲಗಳನ್ನು ಕೊಡ್ತಾ ಇದ್ದಾನೆ. ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಹೀಗೆ ಅನ್ಯ ದೇವತೆಗಳಿಗೆ ಸ್ವತಂತ್ರವಾಗಿ ಫಲ ಕೊಡ್ತಕ್ಕಂತಹ ಸಾಮರ್ಥ್ಯವಿಲ್ಲದ್ದರಿಂದ ವಿಷ್ಣುವೇ ಸೇವಕರ ಮನೋಭೀಷ್ಟಗಳನ್ನು ಪೂರೈಸ್ತಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ವಿವಿಧ ದೇವತೆಗಳು ಕೊಡತಕ್ಕಂತಹ ಫಲಗಳೆಲ್ಲ ಆ ಪರಮಾತ್ಮನ ಇಚ್ಛಾಧೀನವಾಗಿಯೇ ಇರುವುದರಿಂದ ಆ ಹರಿಯ ಉಪಾಸನೆಯನ್ನೇ ಮಾಡಿಬಿಟ್ರೆ ಇತರ ದೇವತೆಗಳ ಆರಾಧನೆಗಿಂತ ಹರಿಯ ಆರಾಧನೆಯೇ ಶ್ರೇಷ್ಠ ಅಂತ ಹೇಳಿದಾಗಾಯಿತು. ಇಂತಹ ಹರಿಯ ಆರಾಧನೆ ನಾವು ಮಾಡಬೇಕಂತಾದರೆ ಭಾಗವತರಾಗಿರ್ತಕ್ಕಂತಹ ಗುರುಗಳ ಸೇವೆಯಿಂದಲೇ ಅದು ಸಿದ್ಧಿಸುತ್ತೆ. ಭಗವತಿ ಅಚಲೋ ಭಾವ ಯದ್ಭಾಗವತ ಸಂಗತಃ ಅಂತ ಭಾಗವತ ಹೇಳುತ್ತೆ. ಗುರುಗಳ ಸೇವೆ ಮಾಡಿದರೆ ಮಾತ್ರ ಈ ರೀತಿ ಆ ಹರಿಯನ್ನು ಆರಾಧಿಸಲಿಕ್ಕೆ ಗೊತ್ತಾಗತ್ತೆ. ಹಾಗಾಗಿ ಈ ಹರಿಯ ಆರಾಧನೆಗಳಿಗಿಂತಲೂ ಆ ಹರಿಯ ಆರಾಧನೆ ಮಾಡಬೇಕಾದ್ರೆ ಆ ಹರಿಯ ಆರಾಧನೆಗಿಂತಲೂ ಭಾಗವತರಾದ ಗುರುಗಳ ಆರಾಧನೆ ಶ್ರೇಷ್ಠವಾಗಿದೆ. ಆದ್ದರಿಂದ ನಾವು ಗುರುಗಳ ಆರಾಧನೆಯನ್ನು ಮಾಡಬೇಕು ಅಂತ ಪದ್ಮಪುರಾಣ ಹೇಳ್ತಾ ಇದೆ. ಆರಾಧನಾನಾಂ ಸರ್ವೇಷಾಂ ವಿಷ್ಣೋರಾರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ ಪುಮಾಂಸ್ತಸ್ಮಾತ್ ಪ್ರಯತ್ನೇನ ವೈಷ್ಣವಾನ್ ಪೂಜೆಯತ್ ಸದಾ ಸರ್ವಂ ತರತೆ ದುಃಖೌಘಂ ಮಹಾಭಾಗವತಾರ್ಚನಾತ್. ಇದು ಪದ್ಮಪುರಾಣ ಬರತಕ್ಕಂತಹ ಮಾತು. ಎಲ್ಲ ದೇವತೆಗಳ ಆರಾಧನೆಗಳಿಂತಲೂ
ವಿಷ್ಣುವಿನ ಆರಾಧನೆ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ತದೀಯಾನಾಂ ಸಮರ್ಚನಂ. ಆ ವಿಷ್ಣು ಭಕ್ತರು ಯಾರಿದ್ದಾರೆ, ಆ ವಿಷ್ಣು ಭಕ್ತರ ಸಮರ್ಚನೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಮನುಷ್ಯ ಪ್ರಯತ್ನಪೂರ್ವಕವಾಗಿ ವೈಷ್ಣವರನ್ನು ಪೂಜಿಸಬೇಕು. ಮಹಾಭಾಗವತರ ಅರ್ಚನೆಯನ್ನು ಮಾಡಿದರೆ ಅವ ಎಲ್ಲ ಕಷ್ಟಗಳಿಂದ ಮುಕ್ತನಾಗ್ತಾನೆ. ಇದನ್ನೇ ನರಸಿಂಹದೇವರು ಪ್ರಹ್ಲಾದರಾಜರು ಹೇಳಿದ್ದು, ಭವಂತೆ ಪುರುಷಾಃ ಲೋಕೆ ಮದ್ಭಕ್ತಾಃ ತ್ವಾಂ ಅನುವ್ರತಾಃ ಭವಾನ್ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪದೃಕ್ ಅಂತ ಹೇಳ್ತಾನೆ. ಮುಂದೆ ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾತ್ ಪ್ರಮುಚ್ಯತೆ. ಈ ಮಾತುಗಳನ್ನು ನೋಡಿದಾಗ ಪ್ರಹ್ಲಾದರಾಜರು ಇತರ ಎಲ್ಲರಿಗಿಂತಲೂ ತನಗೆಷ್ಟು ಪ್ರೀತ್ಯಾಸ್ಪದರಾಗಿದ್ದಾರೆ ಎಂಬುದನ್ನು ನರಸಿಂಹದೇವೇ ಸ್ವತಃ ಹೇಳ್ತಾ ಇದ್ದಾರೆ. ಅಲ್ಲದೆ ಈ ಪ್ರಹ್ಲಾದರಾಜರು ವಾಯುವಿನ ಆವೇಶವನ್ನು ಆಗಿದ್ದಾರೆ. ಆದ್ದರಿಂದ ಇವರು ಮಹಾಭಾಗವತರಾಗಿದ್ದಾರೆ. ಇಂತಹ ಆವೇಶಯುತವಾಗಿರ್ತಕ್ಕಂತಹ ಪ್ರಹ್ಲಾದರ ಹಾಗೂ ಅವತಾರಿಗಳಾಗಿರ್ತಕ್ಕಂತಹ ರಾಘವೇಂದ್ರ ಗುರುಸಾರ್ವರನ್ನು ಸೇವಿಸುವುದು ಅದು ನರಸಿಂಹದೇವರ ಇಚ್ಛೆಯಂತೆಯೇ ಇತರ ಎಲ್ಲ ಗುರುಗಳ ಸೇವೆಗಿಂತಲೂ ರಾಯರ ಒಂದು ಸೇವೆ ಅದು ಸರ್ವಶ್ರೇಷ್ಠವಾಗಿರುವಂಥದ್ದು ಅಂತ ಸಿದ್ಧವಾಗತ್ತೆ. ಇಂತಹ ವ್ಯಕ್ತಿ ಯಾವ ಬ್ರಹ್ಮಜ್ಞಾನಿ, ನಿರ್ಮಲವಾದ ಅಂತಃಕರಣವುಳ್ಳಂತಹ ಬ್ರಹ್ಮಜ್ಞಾನಿ, ಅವ ಸ್ವರ್ಗ ಮೊದಲಾದ ಯಾವ್ಯಾವ ಲೋಕವನ್ನು ಪಡಿಬೇಕು ಅಂತ ಮನಸ್ಸಲ್ಲಿ ಬಯಸ್ತಾನೋ ಹಾಗೂ ತನಗಿಷ್ಟವಾದ ಯಾವ್ಯಾವ ವಸ್ತುಗಳನ್ನು ಇಚ್ಛಿಸ್ತಾನೋ ಅವೆಲ್ಲವನ್ನು ಕೂಡ ಪಡಿತಾನೆ ಅಂತ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ಯ ಕಾಮಯತೆ ಯಾಂಶ ಕಾಮಾನ್ ತಂ ಲೋಕಂ ಜಯತೆ ತಾಂಶ ಕಾಮಾನ್ ತಸ್ಮಾತ್ ಆತ್ಮಜ್ಞಂ ಹರ್ಚೇತ್ ಭೂತಿ ಕಾಮಃ ಅಂತ ಮುಂಡಕೋಪನಿಷತ್ತು ಹೇಳ್ತಾ ಇದೆ. ಹೀಗೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಅದು ಸಕಲ ಪುರುಷಾರ್ಥಗಳಿಗೂ, ಮೋಕ್ಷಕ್ಕೂ ಧರ್ಮ ಅರ್ಥ ಕಾಮರೂಪ ಪುರುಷಾರ್ಥಗಳಿಗೂ ಸಾಧನ ಆಗಿದೆ. ಇಂತಹ ಅಪರೋಕ್ಷ ಜ್ಞಾನವನ್ನು ಪಡೆದು ಸರ್ವ ಪುರುಷಾರ್ಥಗಳನ್ನು ಬಯಸ್ತಕ್ಕಂತಹ ಪುರುಷ ಮೊದಲು ಬ್ರಹ್ಮಜ್ಞಾನಿಯನ್ನು ಪೂಜಿಸಬೇಕು. ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ ಎಂಬುದಾಗಿ ಮುಂಡಕ ಶ್ರುತಿಯನ್ನು ಆಧಾರವಾಗಿಟ್ಕೊಂಡು ಮುಮುಕ್ಷುಗಳು ಅಪರೋಕ್ಷೀಕೃತ ಶಿಷ್ಯರಾಗಿರ್ತಕ್ಕಂತಹ ಬ್ರಹ್ಮಜ್ಞಾನಿಗಳನ್ನು ಆರಾಧಿಸಬೇಕು ಅಂತ ಮಧ್ವಾಚಾರ್ಯರು ಅಪ್ಪಣೆಗೊಳಿಸಿದ್ದಾರೆ. ಅಂತಹ ಅಪರೋಕ್ಷೀಕೃತ ಶಿಷ್ಯರಾಗಿರ್ತಕ್ಕಂಥವರು ರಾಯರು. ತಾವು ಸಕಲ ಪುರುಷಾರ್ಥಗಳನ್ನು ಹೊಂದಬಲ್ಲವರು. ಅಷ್ಟೇ ಅಲ್ಲ, ಅಣಿಮಾದಿ ಅಷ್ಟಸಿದ್ಧಿಗಳನ್ನೂ ಪಡೆದವರು. ಅವರು ತಮ್ಮ ಸೇವಕ ಜನರಿಗೂ ಸಕಲ ಪುರುಷಾರ್ಥಗಳನ್ನು ಅನುಗ್ರಹಿಸಲಿಕ್ಕೆ ಸಮರ್ಥರಾಗಿದ್ದಾರೆ. ರಾಯರು ಅಪರೋಕ್ಷಿ ಕೃತಶೀಷರಾಗಿದ್ದಾರೆ. ಮತ್ತು ಜನರಿಗೆ ಅಪೇಕ್ಷಿತವಾದ್ದನ್ನು ಅವರು ಕೊಡೋರಾಗಿದ್ದಾರೆ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಸಕಲ ಪುರುಷಾರ್ಥಗಳನ್ನು ಅನುಗ್ರಹಿಸಲಿಕ್ಕೆ ಸಮರ್ಥರಾಗಿದ್ದಾರೆ. ಸರ್ವಾನಪಿ ಪುಮರ್ಥಾಂಶ್ಚ ದದಾತು ಗುರುರಾತ್ಮವಿತ್ ಅಂತ ಹೇಳ್ತಾರೆ ಅಪ್ಪಣ್ಣಾಚಾರ್ಯರು. ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ. ಸಕಲ ಐಹಿಕ ಸಂಪತ್ತುಗಳನ್ನು ಮತ್ತು ಪುರುಷಾರ್ಥಗಳನ್ನು ಕೊಡುವಂತೆ ಅಪ್ಪಣ್ಣಾಚಾರ್ಯರು ರಾಯರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಅಪರೋಕ್ಷೀಕೃತ ಶ್ರೀಶರಾಗಿರತಕ್ಕಂತಹ ಇಂತಹ ರಾಯರನ್ನು ಭಕ್ತಿಯಿಂದ ಆರಾಧಿಸುವಂಥದ್ದು ಸಕಲ ಪುರುಷಾರ್ಥಗಳನ್ನು ಬಯಸುವವರ ಕರ್ತವ್ಯ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ರಾಘವೇಂದ್ರ ಗುರುಸಾರ್ವಭೌಮರನ್ನು ಆರಾಧಿಸಬೇಕು, ಅವರ ಸ್ತೋತ್ರಗಳನ್ನು ಪಠಿಸಬೇಕು, ಅವರ ಸೇವೆಯನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಇದೆಲ್ಲವನ್ನು ಮಾಡೋದು ಯಾಕೆ ಅಂದರೆ ಗುರುಪ್ರಸಾದಕ್ಕೋಸ್ಕರವಾಗಿ. ಗುರುಪ್ರಸಾದವಾದರೆ ನಮ್ಮ ಎಲ್ಲ ದುರಿತ ನಿವಾರಣೆಯಾಗಿ ಇಷ್ಟಾರ್ಥ ಪ್ರಾಪ್ತಿಯಾಗತ್ತೆ. ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಮಗೆ ಸುಖ ದೊರೆಯಬೇಕು ಅಂತಾದರೆ ಗುರುಪ್ರಸಾದ ಆಗಬೇಕು. ಗುರುಪ್ರಸಾದವಿಲ್ಲದೆ ಶ್ರೀಹರಿ ವಾಯುದೇವತೆ ಯಾರೂ ಕೂಡ ವರವನ್ನು ಕೊಡುವುದಿಲ್ಲ. ಇಷ್ಟು ಮಹತ್ವ ಗುರುಪ್ರಸಾದಕ್ಕೆ ಇದೆ. ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ ತಥಾಪಿ ಶ್ರವಣಾದಿಶ್ಯ ಕರ್ತವ್ಯೋ ಮೋಕ್ಷಸಿದ್ಧಯೇ. ವರಾಹ ಪುರಾಣ ಬರ್ತಕ್ಕಂತಹ ಮಾತಿದೆ. ಇದನ್ನು ಸೂತ್ರ ಭಾಷೆಯಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಗುರುಪ್ರಸಾದ ಅದು ಅತ್ಯಂತ ಬಲಿಷ್ಠವಾಗಿರುವಂಥದ್ದು. ಆದ್ದರಿಂದ
ಆ ಗುರುಗಳ ಒಂದು ಅನುಗ್ರಹವನ್ನು ಗಳಿಸಿ ಶ್ರವಣಾದಿಗಳನ್ನು ಮೋಕ್ಷಕ್ಕೋಸ್ಕರ ಮಾಡಬೇಕು. ಇದಕ್ಕಿಂತ ಶ್ರೇಷ್ಠವಾಗಿರತಕ್ಕಂತಹ ಮೋಕ್ಷ ಸಾಧನ ಮತ್ತೊಂದಿಲ್ಲ. ಗುರು ಅನುಗ್ರಹ ಇಲ್ಲದೆ ಹೋದರೆ ಯಾವ ವಿದ್ಯೆಯೂ ಇಲ್ಲ, ಏನು ಪ್ರಯತ್ನ ಮಾಡಿದರೂ ಸಿದ್ಧಿ ಆಗುವುದಿಲ್ಲ. ಈ ಗುರು ಅನುಗ್ರಹದ ಮಹತ್ವವನ್ನು ಬ್ರಹ್ಮಸೂತ್ರಗಳಲ್ಲಿ, ಶ್ರುತಿ ಗೀತೆಯಲ್ಲಿ, ಉಪನಿಷತ್ತುಗಳಲ್ಲಿ ಅಲ್ಲೇ ನಿರೂಪಣೆ ಮಾಡಿದ್ದಾರೆ. ಅದರ ಒಂದು ಪ್ರತಿಧ್ವನಿಯನ್ನೇ ನಾವು ದಾಸರ ಮಾತುಗಳಲ್ಲಿ ಕಾಣ್ತೇವೆ. ಗುರು ಉಪದೇಶವಿಲ್ಲದ ಜ್ಞಾನ, ಗುರು ಉಪದೇಶವಿಲ್ಲದ ಯೋಗ, ಗುರು ಉಪದೇಶವಿಲ್ಲದ ಕ್ರಿಯೆ, ಗುರು ಉಪದೇಶವಿಲ್ಲದ ಸ್ನಾನ, ಗುರು ಉಪದೇಶವಿಲ್ಲದ ಧ್ಯಾನ, ಗುರು ಉಪದೇಶವಿಲ್ಲದ ಜಪ, ಗುರು ಉಪದೇಶವಿಲ್ಲದ ತಪ, ಗುರು ಉಪದೇಶವಿಲ್ಲದ ಮಂತ್ರ, ಗುರು ಉಪದೇಶವಿಲ್ಲದ ತಂತ್ರ, ಉರಗನ ಉಪವಾಸದಂತೆ ಕಾಣಿರೋ. ಉರಗ ಅಂದರೆ ಹಾವು. ಹಾವು ಉಸಿರಾಡುವುದು ಹೇಗೆ? ಅದು ವಿಷಮಯವಾಗಿರ್ತದೆ. ಹಾಗೆ ಗುರುಪದೇಶವಿಲ್ಲದೆ ನಾವೇನು ಮಾಡಿದರೂ ಕೂಡ ಅದು ವಿಷಪ್ರಾಯವಾಗಿರುತ್ತೆ. ಆದ್ದರಿಂದ ಗುರುಗಳ ಅನುಗ್ರಹವನ್ನು ಪಡಿಬೇಕು. ಗುರುಗಳ ಪ್ರಸಾದ ಅದು ಬಹಳ ಬಲಿಷ್ಠವಾಗಿರುವಂಥದ್ದು. ಅದಕ್ಕಿಂತ ಬಲಿಷ್ಠವಾದ್ದು ಯಾವುದೂ ಇಲ್ಲ. ಆದರೂ ಕೂಡ ಮೋಕ್ಷ ಸಿದ್ಧಿಗಾಗಿ ಶ್ರವಣ ಮನ್ನಾದಿಗಳನ್ನು ಮಾಡಲೇಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಶ್ಯರ್ಥಾ ಪ್ರಕಾಶಂತೆ ಮಹಾತ್ಮನ. ಶ್ವೇತಾಶ್ವತರು ಶ್ರುತಿ ಹೇಳ್ತಾ ಇದೆ ಇದೇ ಅಂಶವನ್ನು. ಯಾರಿಗೆ ವಿಷ್ಣುವಿನಲ್ಲಿ ಸರ್ವಾಧಿಕ ಭಕ್ತಿ ಇದೆಯೋ ಅದಂತೆ ರಮಾಬ್ರಹ್ಮಾದಿ ಇತರ ದೇವತೆಗಳಲ್ಲಿಯೂ ಕೂಡ ತಾರತಮ್ಯಾನುಸಾರ ಭಕ್ತಿ, ಗುರುಗಳಲ್ಲಿಯೂ ತಾರತಮ್ಯಾನುಸಾರ ಭಕ್ತಿ ಇರ್ತದೋ ಅಂತಹ ಮಹಾತ್ಮರಿಗೆ ಇಲ್ಲಿ ಹೇಳ್ತಕ್ಕಂತಹ ಧರ್ಮ ಮೋಕ್ಷಾದಿ ಸಕಲ ಪುರುಷಾರ್ಥಗಳು ತತ್ವಜ್ಞಾನ ಲಭಿಸ್ತದೆ ಅಂತ ಇದರ ತಾತ್ಪರ್ಯ. ಆದ್ದರಿಂದ ಗುರುಗಳ ಅನುಗ್ರಹ ತುಂಬ ಬಲಿಷ್ಠವಾಗಿರುವಂಥದ್ದು. ಈ ಗುರುಗಳನ್ನು ಆದರ ಮಾಡದೆ ಹೋದರೆ, ಅವರನ್ನು ತಿರಸ್ಕರಿಸಿದರೆ ಯಾವ ವಿದ್ಯೆಯೂ ಕೂಡ ಸಿದ್ಧಿಸುವುದಿಲ್ಲ ಅಂತ ತಂತ್ರಸಾರದಲ್ಲಿ ಆಚಾರ್ಯ ಹೇಳ್ತಾರೆ. ಗುರುಗಳನ್ನು, ದೇವತೆಗಳನ್ನು ತಿರಸ್ಕರಿಸ್ತಕ್ಕಂಥವನು ಯಾವ ಸಿದ್ಧಿಯನ್ನು ಪಡೆಯುವುದಿಲ್ಲ. ಅವನು ಘೋರವಾದ ತಮಸ್ಸಿಗೂ ಹೋಗಿಬಿಡ್ತಾನೆ. ಆ ಗುರುವಿನಿಂದಲೇ ಹರಿಪ್ರಾಪ್ಯ. ಗುರು ಮಹಿಮೆಯನ್ನು ಬ್ರಹ್ಮಸೂತ್ರಗಳು ವರ್ಣಿಸಿದರೆ, ಶ್ರುತಿಗೀತೆಯು ಇನ್ನೊಂದು ರೀತಿಯ ವರ್ಣಿಸುತ್ತೆ. ಅಪಹಾಯ ಗುರೋಶ್ಚರಣಂ ತ್ವಹಿ ನ ಸಂತಿ ತಾನಿ ನೃಣಾಂ ವಿಭವ ಉದ್ಯತಿ ಶ್ರೇಯತೆ ಆತ್ಮನಿ. ಗುರು ಉಪದೇಶ ಮಾಡಿದರೆ ಅದು ಭಗವತ್ ಪ್ರೀತಿಗೆ ಸಾಧನವಾಗುತ್ತೆ. ಗುರು ಶುಶ್ರೂಷ ಮಾಡಿ ಆ ಸತ್ಯಕಾಮ ಗೋವನ್ನು ರಕ್ಷಣೆ ಮಾಡಿ ಸೇವೆ ಮಾಡಿದ್ನಲ್ಲ, ಆ ರೀತಿಯಲ್ಲಿ ಗುರು ಶುಶ್ರೂಷೆಯನ್ನು ಮಾಡಿದರೆ ಅವರ ಅನುಗ್ರಹ ಪಡೆಯುವುದೇ ಎಲ್ಲಕ್ಕೂ ಮುಖ್ಯ ಸಾಧನೆ. ಅದು ಗುರು ಅನುಗ್ರಹ ಪಡೆಯದೆ ಇಂದ್ರಿಯ ನಿಗ್ರಹ, ಶಾಸ್ತ್ರಾಧ್ಯಯನಾದಿಗಳಲ್ಲಿ ಸಕಲ ಸಾಧನೆಗಳನ್ನು ಮಾಡಿದರೂ ಕೂಡ, ಇಂದ್ರಿಯ ನಿಗ್ರಹ ಮಾಡಿದರು, ಶಾಸ್ತ್ರಾಧ್ಯಯನಾದಿ ಸಕಲ ಸಾಧನೆಗಳನ್ನು ಮಾಡಿದರೂ ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಅದಕ್ಕೆ ಪ್ರತಿಯಾಗಿ ಅವನ ಯೋಗ್ಯತೆಯನ್ನು ತಿಳಿದ ಗುರುಗಳು ಉಪದೇಶಿಸಿದರೆ ಮಾತ್ರ ಮುಂದೆ ಮಾಡುವ ಎಲ್ಲ ಸಾಧನವೂ ಕೂಡ ಭಗವಂತನ ಪ್ರೀತಿಗೆ ಕಾರಣವಾಗುತ್ತೆ ಎಂಬುದಾಗಿ ಶ್ರುತಿಗೀತೆ ಹೇಳ್ತಾ ಇದೆ. ಗುರವು ನ ಪ್ರಾಪ್ಯತೆ ಎತ್ತತ್ ನಾಣ್ಯತ್ರಾಪಿ ಲಭ್ಯತೆ. ಗುರುಗಳಿಂದ ನಮಗೆ ದೊರೆಯುವುದಿಲ್ಲ ಅಂತಾದರೆ ಮತ್ತೆ ಎಲ್ಲಿಯೂ ಯಾರಿಂದ ದೊರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಗುರುಪ್ರಸಾದದಿಂದ ಮನುಷ್ಯ ಸಕಲವನ್ನು ನಿಶ್ಚಿತವಾಗಿ ಪಡಿತಾನೆ. ಯಾವುದಾದ್ರೂ ಕಾರಣದಿಂದ ಹರಿವು ಸಿಟ್ಟಾದಾಗ ಗುರುಗಳಲ್ಲಿ ಶರಣು ಹೋದರೆ ಗುರುಗಳು ಆ ಭಕ್ತನ ರಕ್ಷಿಸ್ತಾರೆ. ಆದರೆ ಗುರುಗಳೇ ಭಕ್ತರ ಮೇಲೆ ಸಿಟ್ಟಾಗಿಬಿಟ್ಟರೆ ಮತ್ತಾರು ಕಾಪಾಡ್ತಾರೆ? ಹರವೃಷ್ಟೇ ಗುರುಸ್ತರಾತ ಗುರವೃಷ್ಟೇನ ಕಶ್ಚನ. ಅಂತಹ ಗುರುಗಳ ಪ್ರಸಾದದಿಂದ ಮಾತ್ರ ಸರ್ವೇಶ ಸಿದ್ಧಿ ಆಗುತ್ತೆ. ಗುರು ಅಂತ ಜಪ ಮಾಡಿದರೂ ಸಾಕು, ಸಕಲ ಪಾಪಗಳು ಪರಿಹಾರ ಆಗುತ್ತೆ. ಅದರಿಂದ ಸರ್ವಾರ್ಥ ಸಿದ್ಧಿ ಆಗತ್ತೆ, ಸಕಲ ಪಾಪಗಳ ನಾಶವಾಗುತ್ತೆ. ಅದರಿಂದ ಗುರುಪ್ರಸಾದದ ಪ್ರಾಪ್ತಿಗೋಸ್ಕರವಾಗಿ ಮನುಷ್ಯ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರಬೇಕು. ಅಂತಹ ಗುರುಗಳ ಪ್ರಸಾದ ಸಮ್ಯಕ್ ಗುರು ಪ್ರಸಾದಶ್ಚ ಮುಖ್ಯತೋ ದೃಷ್ಟಿ ಕಾರಣಂ ಶ್ರವಣಾಚ ಕರ್ತವ್ಯಂ ನಾಣ್ಯಥಾ ದರ್ಶನಂ ಕ್ವಚಿತ್ ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ. ಅಪರೋಕ್ಷ ಜ್ಞಾನಕ್ಕೆ ಸಮ್ಯಕ್ ಲಕ್ಷಣ ಸಂಪನ್ನರಾಗಿರತಕ್ಕಂತಹ ಗುರುಗಳ ಪೂರ್ಣ ಪ್ರಸಾದ ಬಹಳ ಮುಖ್ಯ.
ಸಮ್ಯಗ್ ಲಕ್ಷಣ ಸಂಪನ್ನ ಯದ್ದದಾತ್ ಸುಪ್ರಸನ್ನಧೀ ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ ನಾತ್ರ ಸಂಶಯ. ಆತ್ಮನಲ್ಲಿ ಆಚಾರ್ಯ ಹೇಳ್ತಾರೆ, ಸಮ್ಯಗ್ ಲಕ್ಷಣ ಸಂಪನ್ನಾಗಿರತಕ್ಕಂತಹ ಗುರು ಶಿಷ್ಯನಿಗೆ ಪ್ರಸನ್ನ ಚಿತ್ತದಿಂದ ಕೊಡುವುದೆಲ್ಲವೂ ಫಲಕಾರಿ ಆಗತ್ತೆ. ಗುರುಲಕ್ಷಣದಿಂದ ಚೆನ್ನಾಗಿ ಕೂಡಿದಂತಹ ಗುರುಗಳು ಬಹಳ ಪ್ರಸನ್ನರಾಗಿ ಶಿಷ್ಯನಿಗೆ ಏನು ಉಪದೇಶ ಮಾಡ್ತಾರೋ ಅದೆಲ್ಲವೂ ನಿಸ್ಸಂಶಯವಾಗಿ ಸತ್ಯವೇ ಆಗತ್ತೆ, ಅಲ್ಲದೆ ಮೋಕ್ಷಕ್ಕೂ ಕಾರಣವಾಗತ್ತೆ. ಮೋಕ್ಷ ಕೊಡ್ತಕ್ಕಂಥ ಅಧಿಕಾರ ಶ್ರೀಹರಿಗೆಲ್ಲ ಇರೋದು, ಗುರುಗಳಿಗೆ ಹೇಗೆ ಬರುತ್ತೆ ಅಂದರೆ, ಹರಿಯನ್ನು ಸಾಕ್ಷಾತ್ತಾಗಿ ಸೇವಿಸುವುದು ನಮಗೆ ಅಸಾಧ್ಯ. ಆದ್ದರಿಂದ ಹರಿಯೇ ನಮ್ಮ ವಿದ್ಯಾಗುರುಗಳಲ್ಲೇ ನಿಂತು ಅವ ಮೋಕ್ಷಪ್ರದನಾಗ್ತಾನೆ. ಹೀಗೆ ಗುರುಪ್ರಸಾದವೆಂದರೆ ಹರಿಯ ಪರಮಾನುಗ್ರಹವೇ. ಆದ್ದರಿಂದ ಇಂತಹ ಗುರುಪ್ರಸಾದವಿಲ್ಲದೆ ಹೋದರೆ ಮನುಷ್ಯರಿಗಿರಲಿ ದೇವತೆಗಳಿಗೂ ಕೂಡ ಸಕಲ ಸಾಧನಗಳು ಸಿದ್ಧಿಯಾಗುವುದಿಲ್ಲ ಎಂಬುದಾಗಿ ಭಾಗವತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ದೇವಾ ಅಪಿ ಸುಯೋಗಾಢ್ಯ ಯತಂತಹ ಸರ್ವಸಾಧನೈ ಪುತ್ರಧಾರಾದಿಭಿ ಸಾರ್ಧಂ ನಾಶ್ವಸಂತೀಹ ಸಂಸ್ಕೃತೌ ಗುರೋ ಅನುಗ್ರಹಮೃತೆ ಸಾಧನಂ ನಹರೇ ಪ್ರಿಯಂ ಗುರೂಪದೇಶಾತ್ತು ಪರಂ ಪ್ರಾಪ್ನೋತ್ತೇವ ನ ಸಂಶಯ. ದೇವತೆಗಳು ಕೂಡ ಗುರುವಿನ ಅನುಗ್ರಹವಿಲ್ಲದೆ ಅವರು ಸಕಲ ಸಾಧನೆಗಳಿಂದ ಪ್ರಯತ್ನ ಮಾಡಿದಾಗಲೂ ಕೂಡ ಅವರು ಈ ಸಂಸಾರವನ್ನು ದಾಟಲಾರರು. ಯಾಕೆಂದರೆ ಗುರು ಅನುಗ್ರಹವಿಲ್ಲದೆ ಯಾವ ಸಾಧನವೂ ಕೂಡ ಶ್ರೀಹರಿಗೆ ಪ್ರೀತಿ ಆಗುವುದಿಲ್ಲ. ಗುರುಗಳ ಅನುಗ್ರಹ ಮಾಡಿದರೆ ಮಾತ್ರ ಹರಿಯ ಅನುಗ್ರಹವು ಲಭಿಸುತ್ತೆ, ಅಲ್ಲದೆ ಉತ್ತಮವಾಗಿರತಕ್ಕಂತಹ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಯಾರು ಗುರುಗಳು? ಬ್ರಹ್ಮ ಅಂತ ಗುರವಶ್ಚೈವ ಸಂಪ್ರದಾಯ ಪ್ರವರ್ತಕಾಃ ತತ್ತದ್ಗುಣಾನುಸಾರೇಣ ಪೂಜ್ಯಾಃ ಮಾನ್ಯಾಶ್ಚ ಕೃತ್ನಶಃ. ನಮಗೆ ವಿದ್ಯೋಪದೇಶ ಮಾಡಿದ ಸಾಕ್ಷಾತ್ ಗುರುಗಳಿಂದ ಆರಂಭಿಸಿ ಬ್ರಹ್ಮದೇವರವರೆಗೂ ಎಲ್ಲರೂ ಗುರುಗಳೇ. ಅಷ್ಟೇ ಅಲ್ಲ, ಸಂಪ್ರದಾಯ ಪ್ರವರ್ತಕರಾಗಿರ್ತಕ್ಕಂತಹ ಸಕಲರೂ ಸಹ ಗುರುಗಳೇ ಆಗಿದ್ದಾರೆ. ಇಲ್ಲಿ ಮಠಾಭಿಮಾನ ಬಿಡಬೇಕು. ಅನ್ಯ ಮಠೀಯರನ್ನು ಕೀಳೊಂದು ತಿಳಿದಾಗಲಿ, ಅವರಲ್ಲಿ ತಿರಸ್ಕಾರ ಭಾವನೆ ಮಾಡುವುದಾಗಲಿ, ಅವೆಲ್ಲವೂ ಗುರುದ್ರೋಹ ಆಗತ್ತೆ. ಅಂಥವರಿಗೆ ವಿದ್ಯೆ ಸಿದ್ಧಿಸೋದಿಲ್ಲ. ಪ್ರಯಾತಿ ಚ ತಮೋಘೋರಂ, ಎಲ್ಲರನ್ನ ಅವರವರ ಗುಣಾನುಸಾರವಾಗಿ ಪೂಜಿಸಬೇಕು. ಯಾಕಂದರೆ ಶ್ರೀ ವಿಷ್ಣು ಸರ್ವೋತ್ತಮನಾದ್ದರಿಂದ ಅವನಲ್ಲಿ ಎಲ್ಲರಲ್ಲಿ ಮಾಡೋದಕ್ಕಿಂತಲೂ ಅತ್ಯಂತ ದೃಢವಾದ ಭಕ್ತಿಯನ್ನು ಮಾಡಬೇಕು. ಅನಂತರ ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿ ಅವರವರ ತಾರತಮ್ಯಾನುಸಾರ ಮಾಡಬೇಕು. ಹೀಗೆ ಕ್ರಮವಾಗಿ ಬ್ರಹ್ಮದೇವರವರೆಗೆ ಸಕಲರಲ್ಲಿಯೂ ಕೂಡ ತಾರತಮ್ಯಾನುಗುಣವಾಗಿ ಭಕ್ತಿ ಮಾಡುವುದಲ್ಲದೆ ಗೌರವ ಬುದ್ಧಿ ಉಳ್ಳವರಾಗಿದ್ದರೆ ಮಾತ್ರ ಸಕಲ ವಿದ್ಯೆಗಳು ಲಭಿಸ್ತವೆ. ಇಲ್ಲದೆ ಹೋದರೆ ಸರ್ವಥಾ ಏನು ಮಾಡಿದರೂ ಆಗುವುದಿಲ್ಲ. ಅದರಿಂದ ಈ ಗುರುಗಳ ಸೇವೆಯನ್ನು ಮಾಡಬೇಕು. 12 ರೀತಿಯ ಗುರುಗಳಿದ್ದಾರೆ. ದ್ವಾದಶ ಗುರುಗಳು ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ 12 ಗುರುಗಳನ್ನು ನೆನೆಸಿದರೆ ಸಾಕು. ಸ್ಮೃತ್ವಾ ಗುರುಂ ಪೂರ್ವಗುರುಂ ಆದಿಮೂಲ ಗುರುಂ ತದಾ ದೇವತಾಂ ವಾಸುದೇವಂಚ ವಿದ್ಯಾಭ್ಯಾಸಿತು ಸಿದ್ಧಿಭಾ. ಯಾವ ವಿದ್ಯೆಯನ್ನಾಗಲಿ ಆರಂಭಿಸುವಾಗ ತನಗೆ ವಿದ್ಯೋಪದೇಶ ಮಾಡಿದ ಸಾಕ್ಷಾತ್ ಗುರುವನ್ನು, ಆ ಗುರುಗಳ ಸಾಕ್ಷಾತ್ ಗುರುಗಳನ್ನು ಅಂದರೆ ಪರಮಗುರುಗಳನ್ನು, ಆದಿಗುರುಗಳನ್ನು, ಮೂಲ ಗುರುಗಳನ್ನು, ಆಯಾ ವಿದ್ಯೆಯ ಅಭಿಮಾನಿಯಾದ ದೇವತೆಯನ್ನು, ಕೊನೆಗೆ ಮುಕ್ತಿಪ್ರದಾಯಕ ವಾಸುದೇವನನ್ನು ಸ್ಮರಣೆ ಮಾಡಿ ವಿದ್ಯೆ ಆರಂಭಿಸಿದರೆ ಸಿದ್ಧಿಯಾಗತ್ತೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಇದರ ಸಾಕ್ಷಾತ್ ಗುರುಗಳು ಪರಮಗುರುಗಳು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆಗಿರ್ತಾರೆ. ಪದ್ಮನಾಭ ತೀರ್ಥರಿಗೆ ಸಾಕ್ಷಾತ್ ಗುರುಗಳು ಮಧ್ವಾಚಾರ್ಯರಾದರೆ, ಟೀಕಾಚಾರ್ಯರಿಗೆ ಸಾಕ್ಷಾತ್ ಗುರುಗಳು ಅಕ್ಷೋಭ್ಯ ತೀರ್ಥರು. ಪದ್ಮನಾಭ ತೀರ್ಥರು ಪರಮಗುರುಗಳು. ವ್ಯಾಸರಾಯರಿಗೆ ಬ್ರಹ್ಮಣಿ ತೀರ್ಥ ಸಾಕ್ಷಾತ್ ಗುರುಗಳಾದರೆ, ಪುರುಷೋತ್ತಮ ತೀರ್ಥರು ಪರಮಗುರುಗಳು. ವಿಜೇಂದ್ರ ತೀರ್ಥರಿಗೂ ವಾದಿರಾಜರಿಗೂ ವ್ಯಾಸರಾಯರು ಸಾಕ್ಷಾತ್ ವಿದ್ಯಾಗುರುಗಳಾದರೆ, ಶ್ರೀಪಾದರಾಜರು ಪರಮಗುರುಗಳು. ರಾಯರಿಗೆ ಸುಧೀಂದ್ರರು ಸಾಕ್ಷಾತ್ ಗುರುಗಳಾದರೆ, ವಿಜೇಂದ್ರರು ಪರಮಗುರುಗಳು. ಮಧ್ವಾಚಾರ್ಯರು ಎಲ್ಲರಿಗೂ ಆದಿಗುರುಗಳು. ಮೂಲ ಗುರುಗಳು 7 ಜನ. ಛಲಾರಿ ಟೀಕೆಯಲ್ಲಿ ಹೇಳಿದ ಪ್ರಕಾರ ವ್ಯಾಸಂಚ ಭಾರತೀಂ ವಾಣಿಂ ವಿಧಿಂವಾಯುಂ ರಮಾ ತಥಾ ನಾರಾಯಣಂ ಮೂಲ ಗುರೂನ್ ಆಹುಹು ವಿಪಶ್ಚಿತಃ. ವೇದವ್ಯಾಸರು
ಭಾರತೀ ದೇವಿ, ಸರಸ್ವತಿ ದೇವಿ, ವಾಯುದೇವರು, ಬ್ರಹ್ಮದೇವರು, ಮಹಾಲಕ್ಷ್ಮಿ, ನಾರಾಯಣ ಅಂತ 7 ಮಂದಿ ಜ್ಞಾನಿಗಳನ್ನು ಮೂಲ ಗುರುಗಳು ಅಂತ ಹೇಳೋದು. ಹಾಗಾದರೆ ಸಾಕ್ಷಾತ್ ಗುರುಗಳು ಮೊದಲು. ನಾವು ಯಾವ ಕೆಲಸ ಮಾಡಿದರೂ ಮೊದಲು ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ತೇವೆ. ಅದು ಸಾಕ್ಷಾತ್ ಗುರುಗಳು ನಮಸ್ಕಾರ ಮಾಡೋದು. ಸಾಕ್ಷಾತ್ ಗುರುಗಳು, ಪರಮಗುರುಗಳು, ಆದಿಗುರುಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರು, ಆಮೇಲೆ ಮೂಲ ಗುರುಗಳು ಈ ವೇದವ್ಯಾಸರು, ಭಾರತೀ ದೇವಿ, ವಾಯುದೇವರು, ಬ್ರಹ್ಮದೇವರು, ಮಹಾಲಕ್ಷ್ಮಿ, ಶ್ರೀಮನ್ ನಾರಾಯಣ, ಆಯಾ ವಿದ್ಯೆಗೆ ನಿಯಾಮಕವಾದ ದೇವತೆ ಅಥವಾ ಭಗವಂತನ ರೂಪ, ಮುಕ್ತಿಪ್ರದಾಯಕ ವಾಸುದೇವ. ಹೀಗೆ 12 ಗುರುಗಳು. ಈ ಗುರು ಅನುಗ್ರಹದ ಮಹಿಮೆಯನ್ನು, ಗುರು ಲಕ್ಷಣವನ್ನು ತಿಳ್ಕೊಂಡು ನಾವು ಗುರು ಸೇವೆಯನ್ನು ಮಾಡಬೇಕು. ಎಲ್ಲಿವರೆಗೆ ಮಾಡಬೇಕು ಅಂದರೆ, ಅಜಿಜ್ಞಾಸಿತಂ ಧರ್ಮ ಗುರುಂ ಮುನಿಮುಪವ್ರಜೇ ತಾವತ್ ಪರಿಚಯೇದ್ ಭಕ್ತಃ ಶ್ರದ್ಧಾವಾನ್ ಅನಸೂಯಕಃ. ಎಲ್ಲಿವರೆಗೆ ಜ್ಞಾನೋದಯವಾಗುವುದೋ ಅಲ್ಲಿವರೆಗೂ ನೇರವಾಗಿ ಗುರು ಶುಶ್ರೂಷೆ ಮಾಡಬೇಕು. ನೇರವಾಗಿ ಅವರ ಶುಶ್ರೂಷೆ ಮಾಡದಿದ್ದರೂ ಕೂಡ ಅವರಿಗೆ ಹಿತವಾಗತಕ್ಕಂತಹ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಹೀಗೆ ಮಾಡಿದರೆ, ಹೀಗೆ ಗುರು ಶುಶ್ರೂಷೆ ಮಾಡ್ತಾ ಶ್ರವಣಾದಿಗಳನ್ನು ಮಾಡ್ತಾ ಹೋದರೆ ಶಮದಮಾದಿಗಳು ವೃದ್ಧಿಯಾಗಿ ಜ್ಞಾನವು ಭಕ್ತಿಯು ಪರಿಪುಷ್ಟವಾಗಿ ತನ್ಮೂಲಕ ಭಗವದ್ ಅಪರೋಕ್ಷಕ್ಕೆ ಪರಂಪರೆಯ ಕಾರಣ ಆಗುತ್ತೆ ಎಂಬುದಾಗಿ ಶ್ರೀಮದಾಚಾರ್ಯರು ನಾರಾಯಣ ತಂತ್ರ ನಿರೂಪಣೆ ಮಾಡ್ತಾರೆ. ಹೀಗೆ ಶಿಷ್ಯರು ಗುರುಗಳಲ್ಲಿ ಸರ್ವ ಸಮರ್ಪಣೆಯನ್ನು ಮಾಡಿ ಅವರನ್ನು ವಿಶುದ್ಧ ಭಾವದಿಂದ ಸೇವಿಸಬೇಕು. ಗುರುವಿನ ಅನುಗ್ರಹದಿಂದಲೇ ಮನುಷ್ಯನು ಮುಕ್ತಿ ಪಡೆಯಲಿಕ್ಕೆ ಸಮರ್ಥ. ಗುರುವಿನ ಪ್ರಸಾದವೇ ಮುಕ್ತಿಯ ಕಾರಣ ಎಂಬುದಾಗಿ ಕೃಷ್ಣ ಸುಧಾಮನಿಗೆ ಹೇಳ್ತಕ್ಕಂತಹ ಅಂಶವನ್ನು ನಾವು ಭಾಗದಲ್ಲಿ ಕಾಣ್ತೇವೆ. ಅಂತೆಯೇ ರಾಘವೇಂದ್ರ ಗುರು ಸಾರ್ವಭೌಮರೂ ಸಹ ತಮ್ಮ ಸೇವಕರು ಭಕ್ತಿಯಿಂದ ಮಾಡುವ ಸ್ತುತಿ ಹಾಗೂ ಸೇವಾದಿಗಳಿಂದ ಸಂಪ್ರೀತರಾಗಿ ಅವರನ್ನು ಅನುಗ್ರಹಿಸ್ತಾರೆ. ತಮ್ಮ ಸೇವಕರ ಸಕಲ ದುರಿತಗಳನ್ನು, ಸಕಲ ಪಾಪಗಳನ್ನು ಕಳಿತಾರೆ. ಅಗಾಧಿ ಸಂಭೇದನ ದೃಷ್ಟಿವಜ್ರ, ಬೇಡದ ಇಷ್ಟಾರ್ಥನೆಲ್ಲ ಕೊಡ್ತಾರೆ. ಶ್ರೀರಾಘವೇಂದ್ರ ಸಕಲ ಪ್ರದಾತ. ಅಪೇಕ್ಷೆಗಳನ್ನು ಕೊಡುವಲ್ಲಿ ರಾಯರಂತೆ ಬೇರೆ ಇನ್ಯಾರೂ ಇಲ್ಲ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನ ವಿದ್ಯತೆ. ರಾಯರು ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ನನಗೆ ಕರುಣಿಸಲಿ ಅಂತ ತ್ರಿಕಾಲಗಳಲ್ಲಿ ಕೂಡ ಪ್ರಾರ್ಥನೆ ಮಾಡಬೇಕು. ಸರ್ವಾನ್ ಸಮರ್ಥಾಂಶ ದದಾತು ಗುರುರಾತ್ಮವಿತ ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಂ ಯಃ ಕರೋತಿ ಸಹ ಇಹಾಮುತ್ರಾಪ್ತ ಸರ್ವೇಷ್ಟಃ ಮೋದತೆ ನಾತ್ರ ಸಂಶಯ. ತನ್ನ ಸರ್ವಾಭಿಷ್ಟ ಸಿದ್ಧಿಗೋಸ್ಕರವಾಗಿ ರಾಯರನ್ನು ನಮಸ್ಕರಿಸಬೇಕು. ಸರ್ವಾಭೀಷ್ಟಾರ್ಥ ಸಿದ್ಧಾರ್ಥಂ ನಮಸ್ಕಾರಂ ಕರೋಮ್ಯಹಂ. ಈ ಅಪ್ಪಣ್ಣಾಚಾರ್ಯರು ರಾಘವ ಸ್ತೋತ್ರದಲ್ಲಿ ರಾಯರ ಅಸದೃಶ್ಯ ಮಹಿಮೆಯನ್ನು ಪ್ರಕಾಶಪಡಿಸ್ತಾ ಇದ್ದಾರೆ. ಹೀಗೆ ಭಕ್ತ ಜನರ ಅನಿಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಕೊಡುವುದರಲ್ಲಿ ರಾಯರಂತಹ ಗುರುಗಳೇ ಇಲ್ಲ ಅಂತ ಅಪ್ಪಣ್ಣಾಚಾರ್ಯನು ಹೇಳಿದ್ದಾರೆ. ಅದನ್ನು ಹರಿದಾಸರು ತಮ್ಮ ಅನೇಕ ನೂರಾರು ಕೃತಿಗಳಲ್ಲಿ ಹೇಳ್ತಾರೆ. ಬಾರೋ ರಾಘವೇಂದ್ರ ಬಾರೋ, ಕಾರುಣ್ಯ ವಾರಿಧಿ ಬಾರೋ, ಆರಾಧಿಪ ಭಕ್ತರಾಭೀಷ್ಟ ಪೂರೈಸುವ ಪ್ರಭುವೇ ಬಾರೋ, ವಂದಿಪ ಜನರಿಗೆ ಮಂದಾರ ತರುವಂತೆ ಕುಂದದ ಅಭೀಷ್ಟವ ಸಲ್ಲಿಸುತ್ತಿಪ್ಪ ಅಂತ ಹೇಳ್ತಾರೆ ಜಗನ್ನಾಥದಾಸರು. ರಾಯರ ಒಂದು ಆ ಭಕ್ತಾಭೀಷ್ಟ ಪ್ರದಾತೃತ್ವ ಅದು ಎಂಥದ್ದು ಅಂತ ಸೂಚಿಸ್ತಾ ಇದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಇವರು ಪ್ರಹ್ಲಾದನ ತಮ್ಮನಾಗಿರ್ತಕ್ಕಂಥ ಸಲ್ಲಾದನ ಅವತಾರ. ಅಂತಹ ಜಗನ್ನಾಥದಾಸರು ರಾಯರನ್ನು ಪ್ರಸಂಗ ಬಂದಾಗಲೆಲ್ಲ ಅವರು ಭಕ್ತಿ ಪರವಶರಾಗಿಬಿಡ್ತಾರೆ. ಆದರೂ ಕೂಡ ವಾಸ್ತವಿಕತೆಯನ್ನು ಮೀರಿ ಹೋಗಲ್ಲ. ಅವರು ರಾಯರನ್ನು ಕಾಮಧೇನು ಅಂತಾರೆ, ಚಿಂತಾಮಣಿ ಅಂತಾರೆ, ಕಲ್ಪವೃಕ್ಷ ಅಂತಾರೆ. ಈ ರಾಯರ ಸನ್ನಿಧಾನ ಇರತಕ್ಕಂಥ ಮಂತ್ರಾಲಯವನ್ನು ಅವರು ಸ್ವರ್ಗ ಅಂತ ಹೇಳ್ತಾರೆ. ಸುರಪನಾಲಯದಂತೆ ಮಂತ್ರಾಲಯ, ಕರೆಸುವುದು ಕಂಗೊಳಿಸುವುದು ನೋಲ್ಪ ಜನಕ್ಕೆ, ಕಾಮಧೇನುವಿನಂತೆ ಇಪ್ಪ ಗುರುವರ ಸಾರ್ವಭೌಮ ಸುಧಿಯಿಂದ ಸುತ ರಾಘವೇಂದ್ರ,
ಆಮಯಾಧಿಪ ಖಳ ಸಮಿಶ್ರ ಓಡಿಸುವ ಚಿಂತಾಮಣಿ ಪ್ರಕಾಶದಂತಿಪ್ಪ ಬೃಂದಾವನದಿ ಸುರತರವಿನಂತಿಪ್ಪ ಕೀರ್ತಿ ಸಚ್ಛಾಯಾಶ್ರಿತರ ಮನೋರಥಗಳನ್ನು ಪೂರೈಸುವ ಧರಣಿ ಸುರಾಖ್ಯ ಷಟ್ಪದಗಳಿಗೆ ಸತ್ಯದ ಪರಿಮಳದಿ ತೃಪ್ತಿ ಬಡಿಸುವ ಮರುತನಂತೆ ಅಂತ ಈ ರಾಯರ ಸನ್ನಿಧಾನ ಅದು ಸುರಪನಾಲಯದಂತೆ ಸ್ವರ್ಗ ಅಂತ ವರ್ಣನೆ ಮಾಡ್ತಾರೆ. ಇಂತಹ ರಾಯರನ್ನು ನಿಷ್ಠೆಯಿಂದ ಸೇವಿಸಿದರೆ ಎಲ್ಲ ತಾಪತ್ರಗಳು ದೂರವಾಗ್ತವೆ, ಅನೇಕ ಜನ್ಮಗಳ ಪಾಪ ನಾಶವಾಗತ್ತೆ, ಸೌಭಾಗ್ಯ ಪ್ರಾಪ್ತಿಯಾಗತ್ತೆ, ವಿಷ್ಣು ದಾಸ್ಯ ದೊರೆಯುತ್ತೆ. ನಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ, ಪುಣ್ಯ ಸಂಪಾದನೆಗೋಸ್ಕರವಾಗಿ ಹಲವು ಕ್ಷೇತ್ರಗಳಿಗೆ ಹೋಗಿ ಯಾಕೆ ನಾವು ಆಯಾಸ ಪಡಬೇಕು? ವೈಕುಂಠಕ್ಕೂ ಮಿಗಿಲಾಗಿರತಕ್ಕಂತಹ ರಾಯರ ಸನ್ನಿಧಾನ ಅಂತ ಹೇಳ್ತಾರೆ. ಅಂತಹ ಬೃಂದಾವನಕ್ಕೆ ಒಂದು ಪ್ರದಕ್ಷಿಣ ನಮಸ್ಕಾರವನ್ನು ಭಕ್ತಿಯಿಂದ ಮಾಡಿದರೆ ಆ ಪರಮಾತ್ಮ ಮೋಕ್ಷವನ್ನೇ ಕೊಡ್ತಾನೆ ಎಂಬುದಾಗಿ ಶ್ರೀಶ ವಿಠಲದಾಸರು ಹೇಳ್ತಾರೆ. ನೋಡಲೇ ಮನವೇ ಕೊಂಡಾಡು ಗುರುಗಳ ಪಾದ ಈಡು ಇಲ್ಲವೋ ಪುಣ್ಯಕ್ಕೆ, ನಾಡೊಳಗೆ ಗುರುರಾಘವೇಂದ್ರರಾಯರ ಸೇವೆ ಮಾಡಿದವ ಪರಮಧನ್ಯ ಮಾನ್ಯ. ನಿಷ್ಠೆಯಿಂದ ಅನುಸರಿಸಿ ಕಷ್ಟಗಳು ಬಲುದೂರ ಮನೋಭೀಷ್ಟಗಳ ಪೂರೈಪರೋ, ಅಷ್ಟ ಸೌಭಾಗ್ಯವನ್ನು ಕೊಟ್ಟು ಸುಜನರಿಗೆ ಶ್ರೀ ವಿಷ್ಣುದಾಸ್ಯವ ತೋರ್ಪರೋ. ದೃಷ್ಟಿಯಿಂದಲೇ ನೋಡೆ ಅನೇಕ ಜನ್ಮದ ಪಾಪ ಬಿಟ್ಟು ಪೋಪು ಕ್ಷಣದಲ್ಲಿ, ಎಷ್ಟು ಹೇಳಲಿ ಇವರ ನಿಷ್ಠ ಮಹಾತ್ಮೆಯನು, ದುಷ್ಟರಿಗೆ ದೊರೆಯದು ಇವರ ಸೇವಾ. ಹಲವು ತೀರ್ಥಗಳೇ ಆಕೆ, ತೀರ್ಥಕ್ಷೇತ್ರ ಹೋಗೋದು ಬೇಡಂತಾರೆ, ಹಲವು ತೀರ್ಥಗಳೇ ಆಕೆ, ಹಲವು ಕ್ಷೇತ್ರಗಳೇ ಆಕೆ, ಫಲವು ಸುಲಭದಲ್ಲಿ ಇರಲು ಬಲವು ಇದ್ದುದರೊಡನೆ ಪ್ರದಕ್ಷಿಣೆ ಸುಪದ ಜಲ ತಲೆಯಲ್ಲಿ ಧರಿಸಿ ನಿತ್ಯ ಅಮರರಹಿತನು ಆಗಿ ದಂಡ ಪ್ರಣಾಮ ಮಾಡೇ ಒಲಿವ ಕರುಣದಲ್ಲಿ ಬೇಗ ಜಲಜನಾಭನು 4 ರೂಪದಿಂದ ಇವರಲ್ಲಿ ಸಿಲುಕಿ ಪೂಜೆಗೊಂಬ ಸತತ ಮೋಕ್ಷದಾತ ಅಂತ ಹೇಳ್ತಾ ಅಲ್ಲೇ ಹೇಳ್ತಾರೆ. ಹರಿದಾಸರಿದ್ದ ಸ್ಥಳ ವರಕಾಶಿ ಮೊದಲಾದ ಕುರುಕ್ಷೇತ್ರದಕ್ಕಿಂತ ಅಧಿಕವು. ಸುರ ಋಷಿಗ ಮುನಿಗಳು ಇಲ್ಲಿಹರು ವೈಕುಂಠ ಸರಿಮಿಗಿಲು ಎಂದೆನಿಪುದು. ಪರವ ಸುಜ್ಞಾನಿಗಳಿಗೆ ಈ ಫಲವು ದೊರಕುವುದು ತರತಮದಿ ಇತರ ಜನಕ್ಕೆ. ಗುರು ಶ್ರೀಶ ವಿಠಲನು ಇವರ ರೂಪನಾಮದಲ್ಲಿ ಪರಿಪರಿ ವರವಗರೆವಾ ಪರೆವಾ ಎಂಬುದಾಗಿ ಹೇಳ್ತಾರೆ. ಅದನ್ನೇ ಪದೇ ಪದೇ ಪ್ರಪನ್ನಾನಾಂ ಸಂಪದ ಸ್ಮೃತಸಂಭವೇ ಪರಿಭಾವ ಪದೇ ಯಸ್ಮಿನ್ ಶೈಲೇ ಶೇತಿಯನು ಶಂಕರ. ರಾಘವೇಂದ್ರಜಲ್ಲಿ ಈ ವಿಚಾರ ಹೇಳ್ತಾರೆ. ರಾಯರಲ್ಲಿ ಎಷ್ಟು ಔದಾರ್ಯ, ಎಷ್ಟು ಕಾರುಣ್ಯ, ಅದನ್ನು ಕಂಡ್ರೆ ಕಲ್ಪವೃಕ್ಷ ಕಾಮಧೇನು ಮಂದಾವೃಕ್ಷ ಚಿಂತಾಮಣಿ ಮೊದಲಾದವುಗಳೇ ಇವರಲ್ಲಿ ಯಾಚನೆ ಬರ್ತವಂತೆ. ಔದಾರ್ಯಂ ಯದಿ ಕಲ್ಪ ಪಾದಪಮುಖಾ ಸಂಭಾವಯಂತೇರ್ಥಿತಾಂ ಅಂತ ರಾಘವೇಂದ್ರ ಹೇಳುತ್ತೆ. ಇವರ ಆ ಒಂದು ಔದಾರ್ಯವನ್ನು ನೋಡಿ ಕಲ್ಪವೃಕ್ಷ ಕಾಮಧೇನು ಮಂದಾರವೃಕ್ಷ ಚಿಂತಾಮಣಿ ಇವುಗಳು ಯಾಚನೆ ಬರ್ತವೆ ಅಂತ ಹೇಳ್ತಾರೆ. ಇವರ ಈ ಒಂದು ಅನುಗ್ರಹ ಸಾಮರ್ಥ್ಯವನ್ನು ನೋಡಿ ಶಿವ ಅವನು ಹಿಮಾಲಯ ಬರೆದು ಹೋಗಿ ಮಲಗಿಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಅನೇಕ ಸ್ತೋತ್ರ ಕಾವ್ಯಗಳಲ್ಲಿ ಕೀರ್ತನೆಗಳಲ್ಲಿ ವರ್ಣನೆ ಮಾಡಿದ್ದನ್ನು ನೋಡಿದರೆ ರಾಯರ ಭಕ್ತಾನುಗ್ರಹ ಎಂತಹ ಅಸಹ್ಯವಾಗಿರುವಂಥದ್ದು. ಅಲ್ಲದೆ ರಾಯರು ಲೋಕಾನುಗ್ರಹ ದೀಕ್ಷೆಯಲ್ಲಿ ಹೇಗೆ ಕಟಿಬದ್ಧರಾಗಿದ್ದಾರೆ ನೋಡಿ. ಇಷ್ಟು ವರ್ಷಗಳಾದರೂ, ಬೃಂದಾವನ ಪ್ರವೇಶ ಮಾಡಿ ಇಷ್ಟು ವರ್ಷಗಳಾದರೂ ಕೂಡ ಅವರು ನಿರಂತರ ಅನುಗ್ರಹ ಮಾಡ್ತಾನೆ ಇದ್ದಾರೆ. ಲೋಕಾನುಗ್ರಹ ದೀಕ್ಷೆಯಲ್ಲಿ ಕಟಿಬದ್ಧರಾಗಿದ್ದಾರೆ. ಯಾರು ರಾಯರನ್ನು ಆಶ್ರಯಿಸಿ ಅವರ ಸೇವೆ ಮಾಡ್ತಾರೋ ಅಂತಹ ಅಸಂಖ್ಯಾತ ಜನರು ಇವತ್ತು ಅವರಿಂದ ಅನುಗ್ರಹಿತರಾಗಿದ್ದಾರೆ. ಇದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಇಂತಹ ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡೋ ಮೊದಲು ತಮ್ಮನ್ನು ನಂಬಿ ಬಂದಂತಹ ಅಸಂಖ್ಯ ಭಕ್ತರನ್ನು ಅನುಗ್ರಹಿಸಿದ್ದಾರೆ. ಬೃಂದಾವನ ಪ್ರವೇಶ ನಂತರವೂ ಅನುಗ್ರಹಿಸ್ತಾನೇ ಇದ್ದಾರೆ. ಭಕ್ತರನ್ನು ಅನುಗ್ರಹಿಸುವಾಗ ಅವರು ತೋರುವ ಮಹಿಮೆಗಳು ಒಂದೋ ಎರಡೋ, ಒಂದೊಂದು ಮಹಿಮೆಯೂ ವಿಚಿತ್ರ, ಒಂದೊಂದು ವೈಶಿಷ್ಟ್ಯಪೂರ್ಣ. ಆ ಪರಮಾತ್ಮನ ಅಗಣಿತ ಗುಣಗಣ ಶರೀರನಾಗಿರ್ತಕ್ಕಂತಹ ಶ್ರೀಹರಿ ಪಂಚರೂಪಗಳಿಂದ ಶ್ರೀರಾಯರ ಬೃಂದಾವನದಲ್ಲಿ ಸನ್ನಿಹಿತನಾಗಿದ್ದು ಮುಖ್ಯ ಪ್ರಾಣದ ಮೂಲಕವಾಗಿ ರಾಯರನ್ನು ದ್ವಾರ ಮಾಡಿಕೊಂಡು
ತೋರ್ತಾ ಇರತಕ್ಕಂತಹ ಚಿತ್ರ ವಿಚಿತ್ರ ಮಹಿಮೆಗಳಿಂದ ರಾಯರಿವತ್ತು ಅಗಮ್ಯ ಮಹಿಮರು ಅಂತ ಅನಿಸ್ಕೊಂಡಿದ್ದಾರೆ. ಯಾರು ತನ್ನನ್ನು ಸೇವಿಸ್ತಾರೋ ಅವರಿಗೆ ಅತಿ ಶೀಘ್ರದಲ್ಲಿ ವರಗಳನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಲೋಕದಲ್ಲಿ ಶೀಘ್ರವಾಗಿ ವರವನ್ನು ಕೊಡ್ತಕ್ಕಂಥವನು ಶಿವ ಪ್ರಸಿದ್ಧಿ ಇರುವುದು. ಆದರೆ ಈ ರಾಯರು ಯಾರು ತಮಗೆ ಬಂದು ಪ್ರದಕ್ಷಿಣ ನಮಸ್ಕಾರ ಮಾಡ್ತಾರೋ ಅವರ ಅಪೇಕ್ಷೆಗಳನ್ನೆಲ್ಲ ಈಡೇರಿಸ್ತಾ ಇದ್ದಾರೆ, ಅವರ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಶಂಕರ ಶಿವ ಇನ್ನೂ ಲೋಕದಲ್ಲಿ ನನ್ನನ್ನು ಯಾರೂ ಕೇಳೋದಿಲ್ಲ ಅಂತ ಭಾವಿಸಿ ಅವನು ಕೈಲಾಸಕ್ಕೆ ಹೋಗಿ ಅಲ್ಲಿ ಮಲ್ಕೊಂಡ್ಬಿಟ್ಟ ಅಂತ ರಾಘವೇಂದ್ರ ವರ್ಣನೆ ಮಾಡುತ್ತೆ. ರಾಯರಿಗೆ ಇಂತಹ ಸಾಮರ್ಥ್ಯ ಹೇಗೆ ಬಂತು? ಅವರು ತೋರ್ತಾ ಇರತಕ್ಕಂತಹ ಇವತ್ತು ಚಿತ್ರ ವಿಚಿತ್ರವಾದ ಮಹಿಮೆ. ಈ ಮಹಾಮಹಿಮರಿಗೆ ಭಕ್ತರ ಅನಿಷ್ಟಗಳನ್ನು ನಿವಾರಣೆ ಮಾಡತಕ್ಕಂತಹ ಐಹಿಕ ಸಂಪತ್ತುಗಳನ್ನು ಮತ್ತು ಆಮುಷ್ಮಿಕ ಸಕಲ ಪುರುಷಾರ್ಥಗಳನ್ನು ಕೊಡತಕ್ಕಂತಹ ಅನ್ಯಾದೃಶವಾದ ಈ ಅನುಗ್ರಹ ಸಾಮರ್ಥ್ಯ ಹೇಗೆ ಬಂತು ಅಂತ ವಿಚಾರವಂತರು ಆಲೋಚನೆ ಮಾಡ್ತಾರೆ. ಅಪ್ಪಣ್ಣಾಚಾರ್ಯ ಅದಕ್ಕೆ ಉತ್ತರ ಕೊಡ್ತಾರೆ. ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ತು. ರಾಯರು ಹರಿವಾಯುಗಳ ಪಾದಕಮಲಗಳ ನಿರಂತರ ಸೇವನೆಯಿಂದ ಅವರಿಗೆ ಈ ಸಂಪತ್ತು ಬಂದಿದೆ ಅಂತ ಹೇಳ್ತಾರೆ. ಈ ರಾಯರ ಅನುಗ್ರಹ ಸಾಮರ್ಥ್ಯದ ಗುಟ್ಟು ಏನಂದರೆ ಅವರು ನಿರಂತರವಾಗಿ ಹರಿವಾಯುಗಳ ಪಾದಕಮಲಗಳನ್ನು ಸೇವನೆ ಮಾಡ್ತಾರೆ. ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ತು. ರಾಯರು ಹರಿವಾಯುಗಳ ಪಾದಕಮಲಗಳ ನಿರಂತರ ಸೇವನೆಯಿಂದ ಎಲ್ಲ ಸಂಪತ್ತುಗಳನ್ನು ಪಡೆದವರಾಗಿದ್ದಾರೆ. ಸಶರೀರ ಬೃಂದಾವನ ಪ್ರವೇಶ ಮಾಡಿದ ಮೇಲೆ ರಾಯರು ಅವರು ಈಗಲೂ ಪ್ರಹ್ಲಾದ ರೂಪದಿಂದ ನರಸಿಂಹದೇವರನ್ನು ಭಕ್ತಿಯೋಗದಿಂದ ಆರಾಧಿಸ್ತಾನೆ ಇದ್ದಾರೆ. ಹರಿವರ್ಷೇ ಚಾಪಿ ಭಗವಾನ್ ನರಹರೂಪೇಣ ಆಸ್ತೆ ಅಂತ ಹೇಳ್ತಾ, ಮಹಾಭಾಗವತೋ ದೈತ್ಯದಾನವ ತೀರ್ಥೀಕರಣಶೀಲ ಚರಿತ ಪ್ರಹ್ಲಾದ ಅವ್ಯವಧಾನಾತ್ ಭಕ್ತಿಯೋಗೇನ ಸಹ ಪುರುಷೋರುಪಾಸ್ತೆ ಅಂತ ಭಾಗವತದ 5ನೇ ಸ್ಕಂದ ಹೇಳುತ್ತೆ. ಹೀಗೆ ರಾಘವೇಂದ್ರ ತೀರ್ಥರಾಗಿ ಮೂಲದ ರಾಮದೇವನನ್ನು, ಬಾಲ್ಮೀಕ ವ್ಯಾಸರಾಯರಾಗಿದ್ದಾಗ ಕೃಷ್ಣನನ್ನು ಆರಾಧಿಸಿ, ಈಗ ಬೃಂದಾವನದಲ್ಲಿ ಕೂತ್ಕೊಂಡು ರಾಮ, ಕೃಷ್ಣ, ನರಹರಿ, ವೇದವ್ಯಾಸ, ಹಯಗ್ರೀವ, ನರಸಿಂಹ ಮತ್ತು ಮುಖ್ಯಪ್ರಾಣರನ್ನು ಅವನ ಅವತಾರ ರೂಪಗಳನ್ನು ಸೇವಿಸ್ತಾ ಇದ್ದಾರೆ. ರಾಯರ ಈ ವಿಧವಾಗಿರತಕ್ಕಂತಹ ಸೇವೆಯಿಂದ ಪರಮಾತ್ಮ ತುಂಬ ಪ್ರಸನ್ನನಾಗಿ ಅವರಿಗೆ ಅಪಾರವಾಗಿರತಕ್ಕಂಥ ಪುಣ್ಯರಾಶಿಯನ್ನು, ಸಕಲ ಸಂಪತ್ತುಗಳನ್ನು ಕರುಣಿಸ್ತಾ ಇದ್ದಾನೆ. ಇದನ್ನೆಲ್ಲ ರಾಯರು ತಮ್ಮ ಸೇವಕರ ಯೋಗಕ್ಷೇಮಕ್ಕೋಸ್ಕರವಾಗಿ ವಿನಿಯೋಗಿಸ್ತಾ ಇದ್ದಾರೆ. ಶ್ರೀಹರಿ ರಾಯರಿಗೆ ಕರುಣಿಸಿದಂತಹ ಸಂಪತ್ತುಗಳಲ್ಲಿ ಐಹಿಕ, ಆಮುಷ್ಮಿಕ ಎಲ್ಲ ಸಂಪತ್ತುಗಳು ಇವೆ. ಇವೆಲ್ಲ ದೈವಿ ಸಂಪತ್ತುಗಳು ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ. ಆ ದೈವಿ ಸ್ವಭಾವವುಳ್ಳವರು. ಅದಕ್ಕೋಸ್ಕರ ಅಪ್ಪಣ್ಣಾಚಾರ್ಯ ದೇವಸ್ವಭಾವ ದಿವಿಜದ್ರುಮೋಯಂ ಹರಿಪಾದ ಕಂಜ ನಿಷೇವಣೆಯಿಂದ ಈ 26 ದೇವಸ್ವಭಾವದ ಗುಣಗಳು ಇದನ್ನು ಹೊಂದಿದ ರಾಯರು. ಅವರ ದಯಾ, ದಾನ, ಯಜ್ಞ, ತಪಾದಿಗಳೆಲ್ಲ ಇವೆಲ್ಲ ಭಗವದ್ಗೀತೆಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಆ ಎಲ್ಲ ದೈವಿ ಗುಣಗಳು ರಾಯರಲ್ಲಿ ಇವೆ. ಅದರಲ್ಲಿಯೂ ಆ ಅತ್ಯಂತ ದಯಾಳುತ್ವ,
ಅದು ಪ್ರಸಿದ್ಧಿ. ಲೋಕದಲ್ಲಿ ಸಾಂಸಾರಿಕ ಕ್ಲೇಶಗಳಿಂದ ಪೀಡಿತರಾಗಿರತಕ್ಕಂತಹ ತಮ್ಮ ಸೇವಕರ ದುಃಖಗಳನ್ನು ಕಳೆದು ಅವರ ಇಷ್ಟಾರ್ಥಗಳನ್ನು ಪೂರೈಸಲಿಕ್ಕೆ ಸಿದ್ಧ ಸಾಧನರಾಗಿ ಬೃಂದಾವನದಲ್ಲಿ ಕುಳಿತುಕೊಂಡಿದ್ದಾರೆ. ಇದು ಆಶ್ಚರ್ಯ ಅಲ್ಲ ಅಂತಾರೆ. ಏಕೆಂದರೆ ಅಂತಹ ದೈವೀ ಸಂಪತ್ತುಗಳನ್ನು ಸಂಪನ್ನರಾಗಿದ್ದಾರೆ ರಾಯರು. ಯಾರು ತಮ್ಮನ್ನು ಆರಾಧಿಸ್ತಾರೋ ಅಂತಹ ಸೇವಕರಿಗೆ ತಮ್ಮ ಅಧಿಕಾರ ವ್ಯಾಪ್ತಿಯ ಫಲಗಳನ್ನು ಶ್ರೀಹರಿವಾಯುಗಳ ಆಜ್ಞಾನುಸಾರವಾಗಿ ಕೊಟ್ಟು ಶಿಫಾರಸು ಮಾಡ್ತಾರೆ. ರಾಯರು ಯಾವುದನ್ನು ಶಿಫಾರಸು ಮಾಡ್ತಾರೋ ಅದನ್ನು ಶ್ರೀಹರಿವಾಯುಗಳು ತಳ್ಳಿ ಹಾಕುವುದಿಲ್ಲ, ಅದನ್ನು ಖಂಡಿತ ಈಡೇರಿಸ್ತಾರೆ, ಮೋಕ್ಷವನ್ನು ಕರುಣಿಸ್ತಾರೆ. ಹೀಗೆ ಪ್ರಹ್ಲಾದ, ಬಾಲ್ಮೀಕ, ವ್ಯಾಸರಾಯ, ರಾಘವೇಂದ್ರ ತೀರ್ಥರಾಗಿ ಮಾಡಿದಂತಹ ಈ ಒಂದು ಸೇವೆ, ಇದರಿಂದ ಪ್ರೀತರಾಗಿರ್ತಕ್ಕಂಥ ಹರಿವಾಯುಗಳು ರಾಯರ ಭಕ್ತರನ್ನು ತಮ್ಮ ಭಕ್ತರೆಂದು ತಿಳಿದು ಮದ್ಭಕ್ತಾ ತ್ವಾಂ ಅನುವೃತಾ, ಅವರ ದುರಿತಗಳನ್ನು ನಾಶ ಮಾಡಿ ಐಹಿಕ ಆಮುಷ್ಮಿಕ ಪುರುಷಾರ್ಥನ ಕೊಟ್ಟು ಸೆಳೆತಾ ಇದ್ದಾರೆ. ಇದೇ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ಇದು ರಾಯರ ಅನುಗ್ರಹ ಸಾಮರ್ಥ್ಯದ ಒಂದು ರಹಸ್ಯ. ಅಷ್ಟು ಮಾತ್ರ ಅಲ್ಲ, ರಾಯರ ಅನುಗ್ರಹದ ಈ ಸಾಮರ್ಥ್ಯದ ಇನ್ನೊಂದು ರಹಸ್ಯ ಏನು ಅಂದರೆ, ಈ ಶ್ಲೋಕದಲ್ಲಿ ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ರಾಯರು ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಂಡವರು, ಜಿತೇಂದ್ರಿಯರು, ರಾಮಚಂದ್ರನ ಉಪಾಸಕರು, ಕಾಮಾದಿಗಳನ್ನು ಜಯಿಸಿದವರು, ಭಕ್ತರ ಮನೋರಥಗಳನ್ನು ಪೂರೈಸ್ತಕ್ಕಂಥವರು, ಇಷ್ಟೆಲ್ಲ ಆಗಿದ್ದಾರೆ. ಇಂತಹ ರಾಘವೇಂದ್ರ ತೀರ್ಥನ ಬಿಟ್ಟರೆ ಬೇರೊಬ್ಬ ಗುರುಗಳಿಲ್ಲ ಅಂತ ಇಲ್ಲಿ ಆಪಾತತಃ ತೋರತಕ್ಕಂತಹ ಅರ್ಥ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನ ವಿದ್ಯತೆ. ರಾಯರು ಅಪರೋಕ್ಷಿತ ಶ್ರೀಶರು. ಹೇಗೆ? ಪರಮಾತ್ಮನ ಸಾಕ್ಷಾತ್ಕಾರವುಳ್ಳ ಕಾಮಾದಿಗಳನ್ನು ಗೆದ್ದಂತಹ ಭಕ್ತರ ಇಷ್ಟಾರ್ಥನ ಪೂರೈಸ್ತಾ ಇರತಕ್ಕಂತಹ ಪದ್ಮನಾಭ ತೀರ್ಥರೇ ಮೊದಲಾದ ಶ್ರೀಮದಾಚಾರ್ಯ ನಾಲ್ಕರ ಶಿಷ್ಯರು, ಜಯತೀರ್ಥರು, ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು, ವ್ಯಾಸರಾಜರು, ವಿಜಯೇಂದ್ರರು, ರಘುತ್ತಮ ತೀರ್ಥರು, ಸುಧೀನ್ ತೀರ್ಥರು, ಇವರೇ ಮೊದಲಾದ ಎಲ್ಲ ಇರಬೇಕಾದ್ರೆ ರಾಯರಂತಹ ಗುರುಗಳೇ ಇಲ್ಲ ಅಂತ ಹೇಳುವುದು ಸಮಂಜಸನ ಎಂಬ ಆಕ್ಷೇಪ ಬರಬಹುದು. ಇದಕ್ಕೆ ಸಮಾಧಾನ ಏನೆಂದರೆ, ಎಲ್ಲ ಯತಿಗಳು ಪ್ರಾಣೋತ್ಕ್ರಮಣದ ನಂತರ ಬೃಂದಾವನಸ್ಥರಾಗಿದ್ದಾರೆ. ಎಲ್ಲ ಯತಿಗಳು ಬೃಂದಾವನಸ್ಥರಾಗಿ ಹರಿಧ್ಯಾನ ಪರವಾಗಿ ಮೋಕ್ಷ ಸಾಧನೆಯಲ್ಲಿ ನಿಷ್ಠರಾಗಿ ಕುಳಿತಿರುವವರು ರಾಯರು. ಈ ಧ್ಯಾನ ಯೋಗದಿಂದ ಸಮಾಧಿಸ್ಥರಾಗಿರ್ತಕ್ಕಂತಹ ಯತಿಗಳು ತಮ್ಮನ್ನು ಯಾರು ಆರಾಧನೆಗೆ ಬರ್ತಾರೋ ಅವರ ಸೇವೆಯನ್ನು ಅನುಗ್ರಹ ಮಾಡಿ ಕಳಿಸ್ತಾರೆ. ಆದರೆ ರಾಯರು ಹಾಗಲ್ಲ. ಈ ಇತರ ಯತಿಗಳು ಧ್ಯಾನ ಯೋಗದಿಂದ ಸಮಾಧಿಸ್ಥರಾಗಿರತಕ್ಕಂತಹ ಯತಿಗಳು ತಮ್ಮನ್ನು ಆರಾಧಿಸಕ್ಕೆ ಯಾರು ಬರ್ತಾರೆ ಅವರ ಸೇವೆಗೆ ಅನುಗುಣವಾಗಿ ಅನುಗ್ರಹ ಮಾಡ್ತಾರೆ. ರಾಯರು ಇವರು ಹಾಗೆ ಅಲ್ಲ. ರಾಯರು ಪ್ರಾಣೋತ್ಕ್ರಮಣ ಆಗಿ ಬೃಂದಾವನಸ್ಥರಾದ್ದಲ್ಲ. ರಾಯರು ಅವರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದವರು. ಬೃಂದಾವನದಲ್ಲಿ ಸಮಾಧಿಸ್ಥರಾಗಿ ಕುಳಿತರೂ ಕೂಡ ತಮ್ಮ ಸೇವಕ ಜನರು ಎಲ್ಲಿದ್ದರೂ ಕೂಡ ಅಲ್ಲಿಗೆ ಒಂದಂಶದಿಂದ ಹೋಗಿ ಅವರನ್ನು ಅನುಗ್ರಹಿಸ್ತಾ ಇರ್ತಾರೆ. ಇದು ಇತರ ಯತಿಗಳಿಗೂ ಇರತಕ್ಕಂಥ ವಿಶೇಷ. ಇದನ್ನೇ ಗೋಪಾಲದಾಸರು ಹೇಳ್ತಾರೆ, ಗುರುರಾಘವೇಂದ್ರ ರಾಯ ಶರೀರ ಹೋಗಾಣಿಸಿ ಪರಲೋಕ ಸಾಧನ ಪರಿಪೂರ್ತಿ ಮಾಡಿಕೊಂಡು ಶ್ರೀಕೃಷ್ಣನ ಚರಣಕ್ಕೆರಗಿ ಸಂತೋಷದಲ್ಲಿ ಧರೆಯ ಮೇಲಿದ್ದ ಜನರ ಪೊರೆಯಬೇಕೆಂದಿರಲು ಹರಿ ನೋಡಿದನು ಇವರ ಪರಮ ದಯಾಳುತನವ. ಗುರುವಂತರ್ಯಾಮಿಯಾಗಿ ವರವ ನೀಡಲು ಜಗಕ್ಕೆ ನರಹರಿ ತಾನೇ ನಿಂದು ನಿರುತ ಪೂಜೆಯಗೊಂಡು ಸಿರಿಯುಳ್ಳ ಕೀರುತಿ ಸುರರ ಪಾಲಕ
ಚಕ್ರಧರ ನಾರಾಯಣ ತಾನು ವರ ಸನ್ನಿಧಾನನಾಗಿ ಇವರಿಗೆ ಫಲವನೀವ ಇಹಪರದಲ್ಲಿ ನಿತ್ಯ. ಕರುಣಾಕರ ರಂಗ ಗೋಪಾಲ ವಿಠಲ ಶರಣರ ಪೊರೆಯುವ ಚರಿಯ ಪರಿಯುಂಟು. ಧರೆಯ ಮೇಲಿದ್ದ ಸಜ್ಜನರನ್ನು ಪೊರೆಯಬೇಕೆಂಬ ರಾಯರ ಒಂದು ಪರಮ ದಯಾಳುತನವನ್ನು ನೋಡಿ ಶ್ರೀಹರಿ ತಾನೇ ಇವರಲ್ಲಿ ಸನ್ನಿಹಿತನಾಗಿ ಸೇವಕರಿಗೆ ವಿವಿಧ ವರಗಳನ್ನು ಕೊಟ್ಟು ರಕ್ಷಿಸ್ತಾ ಇದ್ದಾನೆ. ಇದು ಇತರ ಯತಿಗಳಿಗಿಂತ ರಾಯರಲ್ಲಿರತಕ್ಕಂತಹ ವೈಶಿಷ್ಟ್ಯ. ಅಷ್ಟು ಮಾತ್ರ ಅಲ್ಲ, ರಾಯರ ಬೃಂದಾವನದಲ್ಲಿ ಶ್ರೀಹರಿಯ ಪಂಚರೂಪಗಳು, ಮುಖ್ಯಪ್ರಾಣ, ಇತರ ದೇವತೆಗಳು, ಸಕಲ ತೀರ್ಥಕ್ಷೇತ್ರಗಳು, ಕ್ಷೇತ್ರಾಭಿಮಾನಿ ದೇವತೆಗಳು, ಶ್ರೀಮದಾಚಾರ್ಯರು ಮತ್ತು ಇತರ ಜ್ಯೇಷ್ಠ ಯತಿಗಳು ಸದಾಕಾಲ ಸನ್ನಿಹಿತರಾಗಿದ್ದಾರೆ. ಆದ್ದರಿಂದ ರಾಯರ ಬೃಂದಾವನ ಇತರ ಯತಿಗಳ ಬೃಂದಾವನಕ್ಕಿಂತ ವಿಶಿಷ್ಟವಾಗಿದೆ. ಇದನ್ನು ವಿಜಯದಾಸರು ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ಇದನ್ನು ಪ್ರತ್ಯಕ್ಷವಾಗಿ ಕಂಡು ಹೇಳ್ತಕ್ಕಂತಹ ವಿಚಾರ. ಹಾಗಾಗಿ ಇಂತಹ ರಾಯರ ಸೇವೆ ಮಾಡಿದರೆ ಅವರ ಅಂತರ್ಗತನಾದ ಶ್ರೀ ಹರಿವಾಯು ದೇವತಾ ಗುರುಗಳ ಸೇವೆ ಮಾಡಿದಾಗುತ್ತೆ. ಹಾಗಾಗಿ ಆ ಸೇವಕರು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಐಹಿಕ ಕಾಮನೆಗಳಿಂದ ಹಿಡಿದು ಪರಮ ಪುರುಷಾರ್ಥವಾದ ಮೋಕ್ಷರೂಪ ಫಲವನ್ನೂ ಕೂಡ ರಾಯರಿಂದ ಪಡೆಯಬಲ್ಲರು. ಹೀಗೆ ಎಲ್ಲವೂ ಒಂದೇ ಕಡೆ ಸಿಗ್ತಾ ಇರಬೇಕಾದ್ರೆ, ಆಲ್ ಇನ್ ಒನ್ ಅಂತಾರಲ್ಲ, ಹಾಗೆ ಒಂದೇ ಕಡೆ ಸಿಗಬೇಕಾದ್ರೆ ಇಂತಹ ರಾಯರಿಂದ ಇವರಂಥ ಅಪೇಕ್ಷಿತ ಪ್ರದಾತರು ಬೇರೆ ಯಾರೂ ಇಲ್ಲ ಅಂತ ಅಪ್ಪಣ್ಣಾಚಾರ್ಯರು ಹೇಳುವಂಥದ್ದು ಇದು ಯುಕ್ತವೇ ಆಗಿದೆ. ವಾದಿರಾಜರು ಕೂಡ ಅಪರೋಕ್ಷಿತ ಶ್ರೀಶರು, ಕಾಮಾದಿಗಳನ್ನು ಗೆದ್ದವರು, ಅಪೇಕ್ಷಿತ ಪ್ರದಾತರು, ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿ ಸಮಾಧಿಸ್ಥರಾಗಿ ಕುಳಿತಿರುವವರು. ಹೀಗಿರುವಾಗ ರಾಘವೇಂದ್ರಾನ್ ನವಿದ್ಯತೆ ಅಂದರೆ ರಾಯರಂಥ ಅಪೇಕ್ಷಿತ ಪ್ರದಾತಾದ ಅನ್ಯ ಗುರುಗಳಿಲ್ಲ ಅಂತ ಹೇಳೋದು ಸರಿಯಾಗುತ್ತಾ? ಅನ್ಯ ಗುರುಗಳು ವಾದಿರಾಜರಿದ್ದಾರಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ರಾಘವೇಂದ್ರಾತು ನವಿದ್ಯತೆ ರಾಘವೇಂದ್ರಾತು ನವಿದ್ಯತೆ ಮೂಲರಾಮಚಂದ್ರನ ಉಪಾಸಕರಾದವರಲ್ಲಿ, ಮೂಲರಾಮಚಂದ್ರನ ಉಪಾಸಕರು ಯಾರಾಗಿದ್ದಾರೆ ಅಂಥವರಲ್ಲಿ ರಾಘವೇಂದ್ರ ತೀರ್ಥರಂತಹ ಅನ್ಯ ಗುರುಗಳು ಇಲ್ಲ. ವಾದಿರಾಜರು ಮೂಲರಾಮನ ಉಪಾಸಕರಲ್ಲ, ಅವರು ಹಯವದನ ಉಪಾಸಕರು. ಆದ್ದರಿಂದ ವಾದಿರಾಜ ಗುರುರಾಜರ ಅಂತಹ ಗುರುಗಳು ಇಲ್ಲ. ಅಲ್ಲಿ ಹಯವದನ್ನು ಉಪಾಸನೆ ಮಾಡತಕ್ಕಂಥವರಲ್ಲಿ ವಾದಿರಾಜರಂತಹ ಗುರುಗಳಿಲ್ಲ ಅಂತ ಹೇಳ್ಬೋದು. ಈ ರಾಯರ ವಿಷಯದಲ್ಲಿ ಮೂಲರಾಮನನ್ನು ಉಪಾಸನೆ ಮಾಡತಕ್ಕಂತಹ ಯತಿಗಳಲ್ಲಿ ರಾಯರನ್ನು ಬಿಟ್ಟರೆ ಬೇರೆ ಯಾರೂ ಅಂತಹ ಗುರುಗಳಿಲ್ಲ. ಹೀಗೆ ಇಲ್ಲಿ ಕಾಣ್ತಕ್ಕಂತಹ ಒಂದು ವಿರೋಧವನ್ನು ನಾವು ಪರಿಹರಿಸ್ಕೊಳ್ಬೇಕು. ಹೀಗೆ ಅಪರೋಕ್ಷೀಕೃತ ಶ್ರೀಶರು, ಸಮುಪೇಕ್ಷಿತ ಭಾವಜರು, ಪರಮಾತ್ಮನ ಸಾಕ್ಷಾತ್ಕರಿಸಿಕೊಂಡವರು ಮತ್ತು ಸಮುಪೇಕ್ಷಿತ ಭಾವಜಃ, ಅವರಿಗೆ ಯಾವುದೇ ರೀತಿಯಾದ ಈ ಕಾಮನೆಗಳಿಲ್ಲ, ಕಾಮನನ್ನು ಗೆದ್ದವರು ಅಂತ. ಜೀವನದಲ್ಲಿ ಮನುಷ್ಯ ಶ್ರೇಯಸ್ಸನ್ನು ಹೊಂದಬೇಕಾದರೆ ಈ ಮಾರ್ಗ ಅನುಸರಿಸಬೇಕು. ಅದನ್ನು ಯೋಗ ಮಾರ್ಗ ಅಂತ ಹೇಳ್ತಾನೆ ಕೃಷ್ಣ. ಯೋಗಾಸ್ಮಯೋ ಮಯಾ ಪ್ರೋಕ್ತಾ ನೃಣಾಂ ಶ್ರೇಯೋ ವಿಧಿಶ್ರೇಯ ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನೋಪಾಯೋನ್ನಾಸ್ತಿ ಕುತ್ರಚಿತ್. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಈ ಮೂರು ಯೋಗಗಳ ಅನುಷ್ಠಾನದಿಂದ ಆ ಯೋಗಗಳಿಗೆ ಅಧಿಕಾರಿಗಳಾಗಿರತಕ್ಕಂತಹ ಮೋಕ್ಷ ಜೀವರು ಶ್ರೇಯಸ್ಸನ್ನು ಪಡೆಯಬಹುದು. ಈ ಮೂರನ್ನು ಬಿಟ್ಟರೆ ಮೋಕ್ಷ ಸಾಧನ ಬೇರೊಂದಿಲ್ಲ. ಈ ಮೂರರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಯಾವುದು ಅಂದರೆ ಅದು ಭಕ್ತಿಯೋಗ. ಉತ್ತಮ ಭಕ್ತಿಯೋಗಸ್ತು ಜ್ಞಾನಯೋಗಸ್ತು ಮಧ್ಯಮಃ ಅಧಮಃ ಕರ್ಮಯೋಗಶ್ಚ ಬ್ರಹ್ಮಗೋ ಮುಖ್ಯ ಭಕ್ತಿ ಭಾ ಅಂತ ಮೂರು ಆಗಿರತಕ್ಕಂತಹ ಈ ಯೋಗಗಳಿಗೆ ಅಧಿಕಾರಿಗಳು ಯಾರು ಅಂತ ಕೃಷ್ಣ ಹೇಳ್ತಾನೆ.
ನಿರ್ವಿಣ್ಣಾನಾಂ ಜ್ಞಾನಯೋಗ ನ್ಯಾಸಿನಾಮಿಹ ಕರ್ಮಸು ತೇಷು ಅನಿರ್ವಿಣ್ಣಚಿತ್ತಾನಾಂ ಕರ್ಮಯೋಗಸ್ತು ಕರ್ಮಿಣಾಂ ಯದೃಚ್ಛೆಯ ಮತ್ಕಥಾದೌ ಜಾತಶ್ರದ್ಧಸ್ತು ಯಪ್ಪುಮಾನ್ ಸನಿರ್ವಿಣ್ಣೋ ನಾತಿಸಕ್ತೋ ಭಕ್ತಿಯೋಗೋಸ್ಯ ಸಿದ್ಧಿತಃ. ಇದನ್ನೇ ಆಚಾರ್ಯರು ಇದೇ ವಿಚಾರವನ್ನು ತಾತ್ಪರ್ಯದಲ್ಲಿ ಭಾವತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸ್ತಾರೆ. ಸನಕಾದಿಗಳು ಜ್ಞಾನಯೋಗಿಗಳು, ದೇವತೆಗಳು ಭಕ್ತಿಯೋಗಿಗಳು, ಮನುಷ್ಯರು ಕರ್ಮಯೋಗಿಗಳು. ಮೋಕ್ಷ ಆಗಬೇಕಾದ್ರೆ ಪ್ರತಿಯೊಬ್ಬ ಅಧಿಕಾರಿ ಜೀವಿಗೆ ಈ 3 ಯೋಗಗಳು ಬೇಕು. ಈ 3 ಬಗೆಯ ಯೋಗಗಳಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಯೋಗವು ಅಧಿಕವಾಗಿರೋದರಿಂದ ಆ ಆಧಿಕ್ಯವನ್ನು ಅನುಸರಿಸಿ ಅಧಿಕಾರಿಗಳಲ್ಲಿ ಜ್ಞಾನಯೋಗಿ, ಭಕ್ತಿಯೋಗಿ, ಕರ್ಮಯೋಗಿ ಅಂತ ಹೇಳುವಂಥದ್ದು. ಈ ಭಕ್ತಿಯೋಗದಿಂದ ನಿರಂತರ ಯಾರು ನನ್ನನ್ನು ಭಜಿಸ್ತಾರೆ ಅಂತಹ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂತಹ ಭಕ್ತಿಯೋಗಿಗಳ ಹೃದಯ ಇರತಕ್ಕಂತಹ ಎಲ್ಲ ಕಾಮಗಳು ನಿರ್ಮೂಲವಾಗಿ ನಾಶವಾಗ್ತವೆ ಎಂಬ ವಿಚಾರವನ್ನು ಕೃಷ್ಣ ಅಲ್ಲಿ ಹೇಳ್ತಾನೆ. ರಾಯರು ಸಮುಪೇಕ್ಷಿತ ಭಾವಜಃ, ಕಾಮಾದಿಗಳನ್ನು ಬಿಟ್ಟವರು. ಸನ್ಯಾಸಿಗಳು ಕಾಮಾದಿಗಳನ್ನು ಬಿಟ್ಟವರು. ಇದು ಲೋಕರೂಢಿಯಿಂದ ಮಾತ್ರ ಅಲ್ಲ, ಅವರು ಆ ರೀತಿ ಆಗಿರುವುದನ್ನು ತಾವು ಸ್ವತಃ ಮನಗಂಡು ಅಪ್ಪಣ್ಣಾಚಾರ್ಯರು ರಾಯರನ್ನು ಹೇಳ್ತಾ ಇದ್ದಾರೆ. ಸಮುಪೇಕ್ಷಿತ ಭಾವಜಃ, ರಾಯರು ಪರಮಾತ್ಮನ ಸಾಕ್ಷಾತ್ಕರಿಸಿಕೊಂಡದ್ದನ್ನು ಅಪ್ಪಣ್ಣಾಚಾರ್ಯ ಕಂಡಿದ್ದಾರಾ? ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ. ರಾಯರು ಪರಮಾತ್ಮನ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ ಎಂಬುದನ್ನು ಅಪ್ಪಣ್ಣಾಚಾರ್ಯ ಕಂಡಿದ್ದಾರಾ? ಇಲ್ವಲ್ಲ. ಹಾಗಾದರೆ ಅಪರೋಕ್ಷೀಕೃತ ಶಿಷ್ಯ ಅಂತ ಹೇಗೆ ಹೇಳ್ತಾರೆ? ರಾಯರು ಪ್ರಹ್ಲಾದರಾಜರ ಅವತಾರಿಗಳು, ಅಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಹೊಂದಿದವರು. ಇದಕ್ಕೆ ಪುರಾಣ ಸಾಕ್ಷಿ ಇದೆ. ಅಪರೋಕ್ಷ ಜ್ಞಾನಿಗಳ ವಚನಗಳಿಂದ ಪರಿಮಿತವಾಗಿರತಕ್ಕಂತಹ ವಿಷಯ ಇದು. ಪ್ರಹ್ಲಾದರಾಜರಿಗೆ ಅಪರೋಕ್ಷ ದರ್ಶನ ಆಗಿದೆ ಅಂತ. ಅಂತಹ ಪ್ರಹ್ಲಾದರಾಜರಾಗಿದ್ದಾಗ ಪರಮಾತ್ಮನ ಕಂಡ ಹಾಗೆ ರಾಯರು ವ್ಯಾಸರಾಯರಾಗಿದ್ದಾಗಲೂ ಕೂಡ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದಿದವರಾಗಿದ್ದಾರೆ. ಈ ರೀತಿ ಅಪರೋಕ್ಷದ ಶ್ರೀಶರಾಗಿದ್ದಾರೆ, ಸಮಪೇಕ್ಷಿತ ಭಾವಜರಾಗಿದ್ದಾರೆ ಪ್ರಹ್ಲಾದರಾಜರು. ನರಸಿಂಹದೇವರ ಆಜ್ಞೆಯಂತೆ ತಮ್ಮ ಅಪಾರವಾದ ಪುಣ್ಯರಾಶಿಯನ್ನು ಭಕ್ತರ ಇಷ್ಟಾರ್ಥವನ್ನು ಪೂರೈಸುವುದರಲ್ಲಿ ವ್ಯಯಿಸ್ತಾ ಹರಿವರ್ಷದಲ್ಲಿ ಈಗಲೂ ಒಂದಂಶದಿಂದ ಸನ್ನಿಹಿತರಾಗಿದ್ದಾರೆ. ಮುಂದೆ ರಾಯರಾಗಿದ್ದಾಗ ತಾವು ಸಂಪಾದಿಸಿದ ಪುಣ್ಯ ಸಂಗ್ರಹವನ್ನು ಭಕ್ತರ ಯೋಗಕ್ಷೇಮಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ. ಹೀಗೆ ಎಲ್ಲ ಅವತಾರಗಳಲ್ಲಿಯೂ ಶ್ರೀ ಹರಿವಾಯುಗಳ ಆರಾಧನೆಯಿಂದ ಸಂಪಾದಿಸಿದಂತಹ ಅನಂತ ಪುಣ್ಯರಾಶಿಯ ಬಲದಿಂದ ಶ್ರೀರಾಯರು ಬೃಂದಾವನದಲ್ಲೇ ಇದ್ದುಕೊಂಡು ಎಲ್ಲ ಭಕ್ತರ ದುರಿತಗಳನ್ನು ಕಳೆದು ಅವರ ಇಷ್ಟಾರ್ಥಗಳನ್ನು ಪೂರೈಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ನಾವು ಹೇಳ್ಬೋದು. ಇಂತಹ ಭಕ್ತಿಯೋಗಿಗಳು, ಅಪರೋಕ್ಷೀಕೃತ ಶ್ರೀಶರೂ ಆದಂತಹ ರಾಯರು ನರಸಿಂಹದೇವರ ಆಜ್ಞಾನುಸಾರವಾಗಿ ತಮ್ಮ ಅಪಾರವಾಗಿರತಕ್ಕಂತಹ ಪುಣ್ಯರಾಶಿಯನ್ನು ಹಂಚಲಿಕ್ಕೋಸ್ಕರವಾಗಿ ಬೃಂದಾವನದಲ್ಲಿ 354 ವರ್ಷಗಳಿಂದಲೂ ಕೂಡ ವರದಹಸ್ತರಾಗಿ ಕುಳಿತುಕೊಂಡಿದ್ದಾರೆ. ಇಂತಹ ಗುರುಗಳ ಆರಾಧನಾ ಸಂದರ್ಭದಲ್ಲಿ ಅವರನ್ನು ಸೇವಿಸಬೇಕು, ಅವರ ದರ್ಶನ ಮಾಡಬೇಕು, ಅವರ ಸ್ಮರಣೆ ಮಾಡಬೇಕು. ಅವರು ಅನುಗ್ರಹೋನ್ಮುಖರಾಗಿರ್ತಾರೆ. ಅಂತಹ ರಾಘವೇಂದ್ರ ಗುರುಸಾರ್ವಭೌಮರ ಒಂದು ವ್ಯಕ್ತಿತ್ವ ಪುರಾಣಗಳಲ್ಲಿ ಕಂಡ ಹಾಗೆ, ಅಪ್ಪಣ್ಣಾಚಾರ್ಯ ಕಂಡ ಹಾಗೆ ಅಂತಹ ಗುರುಗಳ ಸೇವೆಯನ್ನು ಹೇಗೆ ಮಾಡಬೇಕು, ಗುರು ಸೇವೆಯ ಮಹತ್ವ, ಗುರುವನುಗ್ರಹ ಯಾಕೆ ಬೇಕು, ಎಲ್ಲ ವಿಚಾರಗಳನ್ನು ಅರಿತುಕೊಂಡು ಆ ಗುರುಗಳಾಗಿರತಕ್ಕಂತಹ ರಾಘವೇಂದ್ರ ಗುರುಸಾರ್ವಭೌಮರ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರ ಸ್ಮರಣೆ ಮಾಡ್ತಾ ನನ್ನ ಈ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.